Okay, let us start today's class. ನೋಡಿ 2017 ಮಾರ್ಚ್ ಹೌದಾ? 2017 ಮಾರ್ಚ್ ಕ್ವಶನ್ ಪೇಪರ್ ನಾವು ಸಾಲ್ವ್ ಮಾಡ್ತಾ ಇದ್ವಿ. ಸೊ ಲೆಟ್ ಅಸ್ ಕಂಟಿನ್ಯೂ ಪಾರ್ಟ್ ಡಿ. ನೋಡಿ ಪಾರ್ಟ್ ಡಿ ಸ್ಟಾರ್ಟ್ ಮಾಡೋಣ ಇವತ್ತಿನ ಕ್ಲಾಸಲ್ಲಿ. ಸೊ ನಿನ್ನೆ ಕ್ಲಾಸಲ್ಲಿ ಎ ಬಿ ಸಿ ಪಾರ್ಟ್ ಎ ಪಾರ್ಟ್ ಬಿ ಪಾರ್ಟ್ ಸಿ ಆಗಿತ್ತಲ್ಲ, ಪಾರ್ಟ್ ಡಿ 5 ಮಾರ್ಕ್ಸ್ ಕ್ವಶನ್ಸ್. ಸೊ ಇದನ್ನ ನಾವು ಸಾಲ್ವ್ ಮಾಡೋಣ ಟುಡೇಸ್ ಕ್ಲಾಸ್. ಸರ್ವಮಂಗಳ ಇದ್ದೀರಾ? Yes, sir. ಓಕೆ, ಹುಷಾರಿದ್ದೀರಾ? Yes, sir. ಅರಫತ್ ಅಂಜುಮ್ ಮತ್ತೆ ಯಾರಿದ್ದೀರಿ? ಧನುಶ್ರೀ, ವರುಣ್ ಕುಮಾರ್, ನೋಡಿ ನಾನು ಕ್ವಶನ್ ಬರೀತೀನಿ. ಸೊ ಇಫ್ ಎ ಕಾಲ್ 067 -608 7 -80. ಸೊ ಮ್ಯಾಟ್ರಿಕ್ಸ್ ಎ ಬರ್ಕೊತಾ ಇದ್ದೀರಾ? Yes, sir. Yes, sir. ವರುಣ್ ಕುಮಾರ್, zero 1 1 102 120. Then matrix C 2 -2 3. Calculate AC, BC and A plus B. Also verify that. ನೋಡಿ 5 ಮಾರ್ಕ್ಸ್ ಕ್ವಶನ್ ಇದು. ಆಲ್ಸೋ ವೆರಿಫೈ ದಟ್ ಎ ಪ್ಲಸ್ ಬಿ ಇಂಟು ಸಿ ಇಸ್ ಈಕ್ವಲ್ ಟು ಎ ಸಿ ಪ್ಲಸ್ ಬಿ ಸಿ. ನೋಡಿ ಫಸ್ಟ್ ನೋಡ್ತಾ 3 ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ. ಸೊ ಎ ಈಕ್ವಲ್ಸ್ 067 -608 7 -80. ಬರ್ಕೊಳ್ತಾ ಇದ್ದೀರಾ? 7 -80. ಸೊ ಅದು ಎ ಮ್ಯಾಟ್ರಿಕ್ಸ್ ಎ. Then matrix B ನೋಡಿ 0 1 1 102 120. Matrix C column matrix 2 -2 3. So calculate AC, BC, A plus B into C. Also verify this property. A plus B into C is equal to AC plus BC. Okay, Harish, mic mute ಮಾಡು. ಓಕೆ ಸರ್. ಹರೀಶ್, ಹಾ ಸರಿ ಸರ್. ಓಕೆ ಸರ್. ನಿಮ್ದು ಫಸ್ಟ್ ಕ್ಲಾಸಾ? ಎಸ್ ಸರ್. ಹಿಂದಿಂದೆಲ್ಲ ಗಾಳಿಗೆ ತೋಡ್ಬಿಟ್ಯಾ? ಹಿಂದಿನ ಕ್ಲಾಸ್ಗಳೆಲ್ಲ ಸಿಲೆಬಸ್ ಮುಗಿದೋಯ್ತಲ್ಲ? ಸರ್ ಇದ್ದಿದ್ದಿಲ್ಲ ಸರ್ ಅದಕ್ಕೆ. ಅಲ್ಲಪ್ಪ, ನೀನು ಹಿಂದಿನ ಕ್ಲಾಸ್ಗಳೆಲ್ಲ ನೋಡ್ಬೇಕು, ಲೈವ್ ಕ್ಲಾಸ್ಗಳು. ಅದೇ ರೆಕಾರ್ಡಿಂಗ್ ಸೆಕ್ಷನ್ ಅಲ್ಲಿ ಇರೋ ನೋಡ್ತೀನಿ ಸರ್. ಎಲ್ಲದನ್ನು ನೋಡ್ಬೇಕು. ಎಲ್ಲಿಂದ ಐತಿ ನಿನ್ ರೆಕಾರ್ಡಿಂಗ್ ಸೆಕ್ಷನ್ ಅಲ್ಲಿ ನೋಡು, ಆಮೇಲೆ ನೋಡೋಣ ಸರಿ. ಹಾ ಸರಿ ಸರ್. ಬಗೆಹರ್ತಾನೆ. ನೋಡಿ ಈಗ ನೋಡಿ ಯೆಸ್ಟರ್ಡೇಸ್ ಕ್ಲಾಸ್ ವಿ ಹ್ಯಾವ್ ವರ್ಕ್ ಔಟ್ ಸಮ್ ಆಫ್ ದ ಎಕ್ಸಾಂಪಲ್ಸ್ ಆಫ್ ಪಾರ್ಟ್ ಎ ಬಿ ಸಿ. ಓಕೆನಾ? ಡಿ ಕ್ವಶನ್ ಪಾರ್ಟ್ ಡಿ ನಲ್ಲಿರೋ ಕ್ವಶನ್ಸ್ ನಾನು ಟ್ರೈ ಮಾಡ್ತಾ ಇದ್ದೀನಿ. ನೋಡ್ರಿ, ಮ್ಯಾಟ್ರಿಕ್ಸ್ ಎ ಇದೆ. ಸೊ ಮ್ಯಾಟ್ರಿಕ್ಸ್ ಬಿ ಬರ್ಕೊಳ್ರಿ. ಸಿ ಇದೆ. ಕ್ಯಾಲ್ಕುಲೇಟ್ ಎ ಸಿ ಬಿ ಸಿ ಅಂಡ್ ಎ ಪ್ಲಸ್ ಬಿ ಇಂಟು ಸಿ. ಆಲ್ಸೋ ವೆರಿಫೈ ದಟ್ ಎ ಪ್ಲಸ್ ಬಿ ಇಂಟು ಸಿ ಇಸ್ ಈಕ್ವಲ್ ಟು ಎ ಸಿ ಪ್ಲಸ್ ಬಿ ಸಿ. ಓಕೆನಾ? ಇದು ಸಪ್ರೇಟ್ ನಂಬರ್ ಹಾಕ್ಬೇಕು ನೀವು. 1 2 3 4 ಅಂತ ಹಾಕೊಡ್ರಿ. ಸೊ ನೀವೆಲ್ಲ ಕ್ಯಾಲ್ಕುಲೇಟ್ ಮಾಡ್ಬೇಕು ಇವಾಗ. ಸರ್ವಮಂಗಳ, ಧನುಶ್ರೀ, Yes, sir. ನೋಟ್ಬುಕ್ ಇಟ್ಕೊಂಡಿದ್ದೀರಾ? ಸೊ ಎ ಸಿ ನೋಡೋಣ. ಸೊ ವಾಟ್ ಇಸ್ ಮ್ಯಾಟ್ರಿಕ್ಸ್ ಎ? 0 6 7 -608 7 -80. ನೋಡ್ರಿ, ಇದು ಎ ಇದು. ಸೊ ಮ್ಯಾಟ್ರಿಕ್ಸ್ ಎ. ಆಮೇಲೆ ಸಿ ಅಂತ ಇದೆಯಲ್ಲ, 2 -2 3 ಅಂತ ಇದೆ. ನೋಡಿ ಮಲ್ಟಿಪ್ಲೈ ಮಾಡ್ಬೇಕು. ವರುಣ್ ಕುಮಾರ್, ರೋ ಟು ಕಾಲಮ್. ಸರ್ವಮಂಗಳ ಹೇಳ್ರಿ. Yes, sir. 0 2 0, sir. ಹಾ, -6 2 12, sir. -12. ಓಕೆ, ಪ್ಲಸ್ Plus 21. ಹೌದಾ? 7 3 21. Yes.
ಸೆಕೆಂಡ್ ರೋ Mi- ನೋಡ್ರಿ, ಸೆಕೆಂಡ್ ರೋ ಬರ್ರಿ, -6 into 2 -12. ಓಕೆ, ಬರ್ಕೊಳ್ರಿ. ಪ್ಲಸ್ 0 into -2 ಅಂದ್ರೆ 0 ಆಯ್ತು. ಆಮೇಲೆ ಪ್ಲಸ್ 8 3 is 24 ಆಯ್ತು. ನೆಕ್ಸ್ಟ್ ಥರ್ಡ್ ರೋ ಬರೋಣ. 7 - 8 0 ಇದೆಯಲ್ಲ, 7 2 is 14 ಪ್ಲಸ್ -8 into -2 ಅಂದ್ರೆ ಮತ್ತೆ ಪಾಸಿಟಿವ್ ಆಗ್ತದೆ 16 ಪ್ಲಸ್ 3 into 0 0. ಸರಿನಾ? ಸೊ ರೋ ಟು ಕಾಲಮ್. ಸೊ ಇವೆಲ್ಲ ಇದು ಮಾಡ್ಕೊಡ್ರಿ. ಇಲ್ಲಿ -21 ನೋಡ್ರಿ, -12 + 21 ಇದೆ ಫಸ್ಟ್. ಆಮೇಲೆ -12 + 24 ಲಾಸ್ಟ್ 14 + 16. ಸೊ ಅಲ್ಲಿ ನಮ್ಗೆ ಏನ್ ಬರ್ತದೆ ನೋಡೋಣ. ಸೊ -12 + 21 ಅಂದ್ರೆ ಎಷ್ಟು ಬಂತು? ಓಕೆ, ಇಲ್ಲೇ ಬರ್ದ್ಬಿಡಂತ 9. ಆಮೇಲೆ Yes, sir. 24 - 12 ಅಂತಂದ್ರೆ 12 ಆಯ್ತು. ಆಮೇಲೆ 14 + 16 ಆಡ್ ಮಾಡ್ಬೇಕು 30. ಸೊ ಇದು ನಮ್ದು AC. ನೋಟ್ ಮಾಡ್ಕೊಳ್ಳಿ. ಸೊ ಪ್ರಾಡಕ್ಟ್ AC. ಓಕೆನಾ? ನೆಕ್ಸ್ಟ್ BC ಕನ್ಸಿಡರ್ ಮಾಡಿ. ಸೊ BCನೂ ಕಂಡುಹಿಡಿಬೇಕಲ್ಲ. ಸೊ B ಏನಿದೆ 0 1 1 1 0 2 ಮ್ಯಾಟ್ರಿಕ್ಸ್ ನೋಡ್ಕೊಡ್ರಿ. 1 2 0 B. ಆಮೇಲೆ C ಅಂದ್ರೆ ಕಾಲಮ್ ಮ್ಯಾಟ್ರಿಕ್ಸ್ 2 -2 3. ವರುಣ್ ಕುಮಾರ್, ರಫತ್ ಅಂಜುಮ್ ಇದರಾ? ಧನುಶ್ರೀ, ಸಹನಾ, ಸಾನಿಯಾ, ಧನುಶ್ರೀ. ಎಸ್ ಸರ್. ಮಾಡ್ರಿ, ಮಲ್ಟಿಪ್ಲಿಕೇಶನ್ ಮಾಡ್ರಿ. ಫಸ್ಟ್ ರೋ ನೋಡ್ರಿ, 0 into 2 0, 1 into -2 -2 1 into plus -2 1 into 3 1 3 is 3 sir. next 1 2 is 2, 0 -2 is -0, 2 3 is then +6. plus last. Okay, 1 2 is 1 2. 2 is 2, ಆಮೇಲೆ ನೋಡ್ರಿ 2 into 2 -2 -2 -4 ಆಯ್ತಾ? is -4. Yes sir. 0 3 is 0 0. into 3 0 ಆಯ್ತು. ಸೊ 0. ಈಗ ನೋಡ್ರಿ ಕೊಡ್ರಿ ಕರೆಕ್ಟ್. 3 ಅಂತಂದ್ರೆ +1, 2 + 6 ಅಂದ್ರೆ 8 ಆಯ್ತು, 2 - 4 ಅಂತಂದ್ರೆ -2 ಆಯ್ತು. ಸೊ ಇದು ನಮ್ದು BC, ಇದು ಪ್ರಾಡಕ್ಟ್ BC. ಸೊ ಏನಂತ ಹೇಳಿದ್ರು ನೋಡಿ, ಕ್ಯಾಲ್ಕುಲೇಟ್ AC BC ಅಂತ ಹೇಳಿದ್ರ. ಸೊ AC ಆಯ್ತು, BC ಆಯ್ತು. A + B ಫೈಂಡ್ ಔಟ್ ಮಾಡೋಣ. ಸೊ ಕನ್ಸಿಡರ್ A + B ಅಂದ್ರೆ ಮ್ಯಾಟ್ರಿಕ್ಸ್ A + ಮ್ಯಾಟ್ರಿಕ್ಸ್ B ಕೂಡಿಸ್ಬೇಕು. ಸೊ -6 0 8 7 -8 0. ಓಕೆನಾ? A ಇದು ಪ್ಲಸ್ B ಅಂದ್ರೆ 0 1 1 1 0 2 1 2 0. ಓಕೆನಾ? ಸೊ A + B ಆಡ್ ಮಾಡೋಣ. ಸೊ ಏನಾಗುತ್ತೆ? A + B 0 0 ಆಯ್ತಾ? 6 + 1 7 ಆಯ್ತಾ? 7. 7 + 1 8 ಆಯ್ತಾ? ಓಕೆ. -6 ನೋಡ್ರಿ, ಸೆಕೆಂಡ್ ರೋ ಬರ್ರಿ. -6 + 1 ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ನೋಡ್ಕೊಡ್ರಿ. -5 ಆಮೇಲೆ 0 8 + 2 10 ಆಯ್ತು. ಸೊ ಲಾಸ್ಟ್ ರೋ ಬರೋಣ. 8 7 -6 0. ಓಕೆನಾ? ಇದು A + B ಮಾಡ್ತಾ ಇದೀರಾ? ಒಂದು ಕೆಳಗೊಂದು ಬರೀ ಸ್ಟೆಪ್ಸ್. ಸೊ A + B ಆಯ್ತಲ್ಲ. ನೆಕ್ಸ್ಟ್ ಏನ್ ಕಂಡುಹಿಡಿಬೇಕು ನೋಡ್ರಿ, A + B into C ಅಲ್ವಾ? A + B into C ಅಂದ್ರೆ ಈ ಆನ್ಸರ್ ಬರ್ಕೊಡ್ರಿ. ಈಗ 0 7 8 ಆಮೇಲೆ -5 0 10 -5 0 10 then 8 -6 0 8 -6 0. ಓಕೆ, ಇದು ಇದೇನಿದು A + B ಇದು ಇಂಟು C ಅಂತಂದ್ರೆ ಮತ್ತೆ ನಮಗೆ ನೋಡ್ರಿ ಇಲ್ಲಿ 2 -2 3. ಓಕೆನಾ? ವರುಣ್ ಕುಮಾರ್, A + B into C. ಸರ್ವಮಂಗಳ Yes, sir. ಬರ್ಕೊಂಡ್ರ? A + B into C ಮಲ್ಟಿಪ್ಲೈ ಮಾಡಿ. 0 0 2 is 0, sir. -7 is 14. ಪ್ಲಸ್ +8 is 24. 24. ನೆಕ್ಸ್ಟ್ ಸೆಕೆಂಡ್ ರೋ ಬರೋಣ. Minus -5 into 2 ಅಂದ್ರೆ minus -10 10. ಆಯ್ತು. ಅಷ್ಟೇ. -0, sir. ಪ್ಲಸ್ +30. ಓಕೆ 16 16 plus ಪ್ಲಸ್ 12 12 plus 0. 0.
ನೋಡಿ ಕರೆಕ್ಟ್ ಆಗಿ ಪಾಯಿಂಟ್ಗಳು ನೋಡ್ಕೋಬೇಕು ನೀವು, ಬೇರೆ ಕಾನ್ಸಂಟ್ರೇಟ್ ಮಾಡ್ಬೇಡ್ರಿ. ಸೊ 24 ಇಲ್ಲ sir. ಮೈನಸ್ 14 ಮೈನಸ್ 14 ಪ್ಲಸ್ 24 ಅಲ್ವಾ 10. ಆಮೇಲೆ 30 ಮೈನಸ್ 10 ಅಂದ್ರೆ 20. 16 ಪ್ಲಸ್ 12 28. ಓಕೆನಾ? ಇದು ಎ ಪ್ಲಸ್ ಬಿ ಇಂಟು ಸಿ. ಸರಿ ಇದೆಯಾ? Yes sir. ಹಾ ನೋಡೋಣ ನೆಕ್ಸ್ಟ್ ಕನ್ಸಿಡರ್ ರೈಟ್ ಹ್ಯಾಂಡ್ ಸೈಡ್ ನೋಡೋಣ. ಎ ಸಿ ಪ್ಲಸ್ ಬಿ ಸಿ ಅಲ್ವಾ ಇದ್ದು, ಎ ಸಿ ಪ್ಲಸ್ ಬಿ ಸಿ. ನಮ್ಮ ಹತ್ರ ಎ ಸಿ ಎಲ್ಲಿದೆ ಫೈಂಡ್ ಔಟ್ ಮಾಡಿದ್ರಲ್ಲ, ಫಸ್ಟ್ ನೋಡ್ಕೊಳ್ರಿ. ನೋಡ್ರಿ ಇಲ್ಲಿದೆ ಎ ಸಿ ಕಾಲಮ್ ಮ್ಯಾಟ್ರಿಕ್ಸ್, ಅದು 9 12 30. ಫಸ್ಟ್ ಮಾಡ್ಲಾ? 9 12 30 ಎ ಸಿ ಪ್ಲಸ್ ಬಿ ಸಿ. ಬಿ ಸಿ ಅಂದ್ರೆ ಏನೈತೆ ಇಲ್ಲಿ ನೋಡಿ, 1 1 8 ಮೈನಸ್ 2 ಅದನ್ನೇ ಬರೀತಾ ಇರೋದು, 1 8 ಮೈನಸ್ 2. ಓಕೆನಾ? ಎ ಸಿ ಪ್ಲಸ್ ಬಿ ಸಿ. ಸೊ ಎರಡು ಕಾಲಮ್ ಮ್ಯಾಟ್ರಿಕ್ಸ್ ಇರೋದ್ರಿಂದ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಅನ್ನ ಆಡ್ ಮಾಡಿ. 9 ಪ್ಲಸ್ 1 ಎಷ್ಟಾಯ್ತು? 10 ಆಯ್ತು. 12 ಪ್ಲಸ್ 8 20 ಆಯ್ತು. 30 ಮೈನಸ್ 2 ಎಷ್ಟಾಯ್ತು? 28 ಆಯ್ತು. 28. ಇದು ಆರ್ ಎಚ್ ಎಸ್, ಇದು ಎ ಸಿ ಪ್ಲಸ್ ಬಿ ಸಿ ಇದು ಮಾಡಿದ್ದು. ಆಲ್ರೆಡಿ ನಮಗೆ ಎಲ್ ಎಚ್ ಎಸ್ ಇಲ್ಲ ನೋಡ್ರಿ, ಎ ಪ್ಲಸ್ ಬಿ ಇಂಟು ಸಿ, ದಿಸ್ ಇಸ್ ಎಲ್ ಎಚ್ ಎಸ್. ಎಲ್ ಎಚ್ ಎಸ್ ಅಂತ ಕರಿಬಹುದು. ಸೊ ಎಲ್ ಎಚ್ ಎಸ್ ಆನ್ಸರ್ ನೋಡ್ರಿ 10 20 28. ಈಗ ಬಂತಲ್ಲ ಆರ್ ಎಚ್ ಎಸ್ 10 20 28. therefore LHS is equal to RHS. RHS. ಓಕೆನಾ? ಇನ್ನೊಂದ್ಸಲ ಡಿಸ್ಪ್ಲೇ ಮಾಡ್ತೀನಿ, ಪೇಜಸ್ ನೋಡ್ಕೊಬ್ರಿ. Yes sir. ಕರೆಕ್ಟಾ? 10 20 28 ಎರಡು ಕಡೆ. ಸೊ ಏನ್ ಮಾಡಿದ್ವಿ ನಾವು ಸ್ಟಾರ್ಟಿಂಗ್ ನೋಡ್ಕೊಡ್ರಿ. ಫಸ್ಟ್ ವಿ ಹ್ಯಾವ್ ಫೌಂಡ್ ಔಟ್ ಎ ಸಿ, ಹೌದಾ? ಆಮೇಲೆ ಬಿ ಸಿ ಪ್ರಾಡಕ್ಟ್, ಆಮೇಲೆ ಸಮ್ ಎ ಪ್ಲಸ್ ಬಿ, ಆಮೇಲೆ ಎ ಪ್ಲಸ್ ಬಿ ಇಂಟು ಸಿ, ಆಮೇಲೆ ಎ ಸಿ ಪ್ಲಸ್ ಬಿ ಸಿ. ದೆನ್ ಕಂಪೇರಿಂಗ್ ವಿ ಸಿ ದಟ್ LHS is equal to RHS. RHS. ಓಕೆನಾ? ವರುಣ್ ಕುಮಾರ್ ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ಬರ್ಕೊಡ್ರಿ. ಸೆಕೆಂಡ್ ಕ್ವಶನ್ ಹೋಗೋಣ. ಪಾರ್ಟ್ ಡಿ ನಲ್ಲಿ ಬರ್ಕೊಡ್ರಿ, ಹೇಳ್ತೀನಿ. ಸಾಲ್ವ್ ದ ಫಾಲೋಯಿಂಗ್ ಸಿಸ್ಟಮ್ ಆಫ್ ಲಿನಿಯರ್ ಈಕ್ವೇಷನ್ ಬೈ ಮ್ಯಾಟ್ರಿಕ್ಸ್ ಮೆಥಡ್. Solve the following system of linear equations. By matrix method. Dhanushri. Yes sir. ಮಾಡಿದ್ರಾ? ಪ್ರಾಬ್ಲಮ್ ಹೋದ್ರಿ? ವರುಣ್ ಕುಮಾರ್ ಪ್ರಾಬ್ಲಮ್ ಓದು. Solve the following system of the ಓದು. Solve the following system of the linear equation by matrix method. X minus y plus 2z is equal to 7. 3x plus 4y minus 5z is equal to minus 5. 2x minus y plus 3z is equal to 12, sir. ಬರ್ಕೊಂಡ್ಯಾ? ಬರ್ಕೊಂಡ್ರ? ನೋಡಿ ಈಕ್ವೇಷನ್ಸ್ ನೋಡ್ಕೊಡ್ರಿ. x minus y plus 2z is equal to 7. 3x plus 4y minus 5z is equal to minus 5. 2x minus 5 plus 3z is equal to 12. ಓಕೆನಾ? ಮ್ಯಾಟ್ರಿಕ್ಸ್ ಮೆಥಡ್ 5 marks. ನೋಡ್ರಿ, ಈಗ ಫಸ್ಟ್ ನಾವು ಗಿವನ್ ಸಿಸ್ಟಮ್ ಆಫ್ ಈಕ್ವೇಷನ್ಸ್ ಕ್ಯಾನ್ ರಿಟರ್ನ್ ಆಸ್ ಇನ್ ದ ಫಾರ್ಮ್ ಆಫ್ ಮ್ಯಾಟ್ರಿಕ್ಸ್ ಅಲ್ವಾ? ಸೊ ಎ ಏನ್ ಬರೀತೀರಿ ಮ್ಯಾಟ್ರಿಕ್ಸ್? ಸೊ ಎ ಮ್ಯಾಟ್ರಿಕ್ಸ್ ಏನಾಗುತ್ತೆ? ಕೋಎಫಿಷಿಯಂಟ್ ಮ್ಯಾಟ್ರಿಕ್ಸ್ ಅಲ್ವಾ? ಸೊ 1 minus 1 2, ಆಮೇಲೆ 3 4 minus 5 3 4 minus 5. ನೋಡಿ ಮೂರನೇ ರೋ ಮೂರನೇ ಈಕ್ವೇಷನ್ ಕರೆಸ್ಪಾಂಡ್ ಆಗ್ಬೇಕು. 2 minus 1 3. ದಿಸ್ ಇಸ್ ಎ. ದೆನ್ ಎಕ್ಸ್. ಸೊ ಎಕ್ಸ್ ಇಸ್ ದ ಕಾಲಮ್ ಮ್ಯಾಟ್ರಿಕ್ಸ್ ಕಂಟೈನಿಂಗ್ ಅನ್ನೋನ್ಸ್. ಆಮೇಲೆ ಬಿ ಅಂದ್ರೆ ಕಾನ್ಸ್ಟೆಂಟ್. ಸೊ ಕಾನ್ಸ್ಟೆಂಟ್ ಯಾವ್ದು?
7 minus 5 12. ಓಕೆನಾ? ಸರಿನಾ? ಪ್ರಪಂಚಮಿದಾರ ಧನುಶ್ರೀ. ಓಕೆ, ಸರ್ವಮಂಗಳ. ನೋಡ್ರಿ, ನಿನ್ನೆ ಎರಡು ಕ್ವಶನ್ ಕೊಟ್ಟಿತ್ತು, ಯಾರು ಮಾಡಿಲ್ಲ. ಇರ್ಲಿ, ನಿಮಗೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ಅದು ಕ್ಲಾಸ್ ಎಂಡ್ ಆಗ್ಲಿ, ಸ್ವಲ್ಪ ಎಂಡ್ ಆಗೋಕ್ಕಿಂತ ಮುಂಚೆ ಹೇಳ್ತೀನಿ. ಸ್ವಲ್ಪ ಇದನ್ನ ಮಾಡ್ಬಿಡೋಣ ಈಗ, ಅದೆಲ್ಲ ಹೇಳಿದ್ರೆ ಮತ್ತೆ ಟೈಮ್ ವೇಸ್ಟ್ ಆಗುತ್ತೆ. ಓಕೆ, ಇಲ್ಲಿ ನೋಡ್ರಿ, ಡಿಟರ್ಮಿನೆಂಟ್ ಕನ್ಸಿಡರ್ ಮಾಡೋಣ ಈಗ. ಸೊ ಡಿಟರ್ಮಿನೆಂಟ್ ನೋಡೋಣ. ಡಿಟರ್ಮಿನೆಂಟ್ ಎಕ್ಸ್ಪ್ಯಾಂಡ್ ಮಾಡ್ರಿ. ಸೊ ಡಿಟರ್ಮಿನೆಂಟ್ ಆಫ್ ಏನಿದೆ ಅದು 1 -1 2 then 3 4 -5 ಆಮೇಲೆ 2 -1 3 2 -1 3. ಓಕೆನಾ? ಸೊ ಎಕ್ಸ್ಪ್ಯಾಂಡ್ ಮಾಡೋಣ. ಪ್ಲಸ್ ಮೈನಸ್ ಪ್ಲಸ್ ಬರ್ದಿ ನೋಡ್ರಿ. ಎಕ್ಸ್ಪ್ಯಾಂಡ್ ಮಾಡೋಣ. 1 ಇಂಟು, ಅಬ್ಸರ್ವ್ ಮಾಡಿ, 12 plus 12. ಎಲ್ಲರೂ ನೋಡ್ರಿ, ಲೈನ್ ಅಲ್ಲಿ ಎಷ್ಟು ಜನ ಕನೆಕ್ಟ್ ಆಗಿದ್ರಿ ಎಲ್ಲರೂ ಅಬ್ಸರ್ವ್ ಮಾಡ್ರಿ. ಐ ಆಮ್ ನಾಟ್ ಗೋಯಿಂಗ್ ಬ್ಯಾಕ್ ಟು ದ ಸ್ಕ್ರೀನ್, ಯಾಕಂದ್ರೆ ನನಗೆ ಇಲ್ಲಿ ಟೈಮ್ ವೇಸ್ಟ್ ಆಗ್ಬಿಡುತ್ತೆ ಅಲ್ಲಿ ಮಾತಾಡ್ಸಕ್ ಹೋದ್ರೆ. ಸೊ ನಿಮ್ಮ ಹತ್ರ ಎಷ್ಟು ಹೇಳಿದ್ರು ಅಷ್ಟೇ. ಸೊ 4 3s are 12. ಸೊ 12 ಮೈನಸ್, ನೋಡಿ ಪ್ರಾಡಕ್ಟ್ -5 ಇಂಟು -1 ಪಾಸಿಟಿವ್. ಓಕೆನಾ? 5 ಬರೀಬೇಕು. ನೆಕ್ಸ್ಟ್ ನೋಡ್ರಿ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು. ಸೊ ಪ್ಲಸ್ 1 ಇಂಟು, ಲೀವ್ ದಟ್ ಕಾಲಮ್ ಅಂಡ್ ದಟ್ ರೋ ಅಂಡ್ ಮಲ್ಟಿಪ್ಲೈ ದ ರಿಮೈನಿಂಗ್ ಎಲಿಮೆಂಟ್. 3 3s are 9. ಇಲ್ಲಿ ಅಬ್ಸರ್ವ್ ಮಾಡಿ ಸ್ವಲ್ಪ. 9 ಆದ್ಮೇಲೆ ಏನ್ ಬರುತ್ತೆ ಇಲ್ಲಿ? ನಾವಿಲ್ಲಿ ಬರಿತೀವಿ ನೋಡ್ರಿ. 9 ರಫ್ ವರ್ಕ್ ಇದು. 9 ಮೈನಸ್ ಆಫ್ 2 ಇಂಟು -5 ಅಂದ್ರೆ -10 ಆಯ್ತು ಅಲ್ವಾ? ಅಲ್ಲಿ ನಾವ್ ಏನ್ ಬರೀಬೇಕು? 9 plus 10 ಬರೀಬೇಕು. ಕರೆಕ್ಟಾ? Yes, sir. ಓಕೆ. ಲಾಸ್ಟ್ ಪ್ಲಸ್ 2 ಇಂಟು ನೆಕ್ಸ್ಟ್ -3 -8 ಪ್ಲಸ್ 2 ಇಂಟು -3 -8. ಓಕೆನಾ? -3 -8. -3 -8. ನೋಡಿ, ಕಂಟಿನ್ಯೂ ಮಾಡೋಣ. 1 ಇಂಟು 7. Yes, sir. ಆಮೇಲೆ ಪ್ಲಸ್ ಮತ್ತೆ 1 ಬರೆಯೋಣ. 1 ಇಂಟು 19 ಪ್ಲಸ್ 2 ಇಂಟು -11. Yes. ಕರೆಕ್ಟಾ? 2 ಇಂಟು -11. ಸೊ ಈಗ ಇಲ್ಲಿ ಮಲ್ಟಿಪ್ಲೈ ಮಾಡ್ರಿ. 7 ಪ್ಲಸ್ 19 -22. ಅಲ್ಲಿಗೆ ಎಷ್ಟಾಯ್ತು ಇದು? 26 ಅನ್ಸುತ್ತೆ. 26 -22. ಸೊ ಎಷ್ಟಾಯ್ತು ನೋಡ್ರಿ ಇದು? 4 ಆಯ್ತಾ ಡಿಟರ್ಮಿನೆಂಟ್? 4 ಕರೆಕ್ಟಾ? ಸೊ ನಾನ್ 0. Yes, sir. ಕಂಟಿನ್ಯೂ ಮಾಡ್ರಿ. 4 ಬಂತಲ್ಲ? A inverse exists. 4 ಕರೆಕ್ಟಾ? Yes, sir. ಓಕೆ, ಹಾಗಾದ್ರೆ A ಇನ್ವರ್ಸ್ ಬರುತ್ತಲ್ವಾ? ನಾನ್ 0 ತಾನೇ ಬಂದಿದ್ದು. ಸೊ A ಇನ್ವರ್ಸ್ ಎಕ್ಸಿಸ್ಟ್. ಸೊ A ಇನ್ವರ್ಸ್ ಎಕ್ಸಿಸ್ಟ್ ಅಂದ್ರೆ ಸಿಸ್ಟಮ್ ಏನಾಗಿದೆ? ಸೊಲ್ಯೂಷನ್ ಇದೆಯಾ ಇಲ್ಲ? ಸೊಲ್ಯೂಷನ್ Yes, sir. System have unique solution. ಓಕೆ. ಸೊಲ್ಯೂಷನ್ ಎಕ್ಸಿಸ್ಟ್. ಇಲ್ಲಿ ಬರೀಬಹುದು ನೀವು. ಸೊ ಇಟ್ ಹ್ಯಾಸ್ ಎ ಯೂನಿಕ್ ಸೊಲ್ಯೂಷನ್ ಅಥವಾ ಸೊಲ್ಯೂಷನ್ ಎಕ್ಸಿಸ್ಟ್ ಅಂತ ಬರೀ. ಆಯ್ತಾ? ಈಗ ನೋಡ್ರಿ, ನೆಕ್ಸ್ಟ್ ಲೆಟ್ ಅಸ್ ಫೈಂಡ್ ಔಟ್ ಮೈನಸ್ ಅಂಡ್ ಕೋಫ್ಯಾಕ್ಟರ್ಸ್. A11 A12 A13 A21. ಒಂದು ನಿಮಿಷ, ಇದನ್ನ 3 ಎಲಿಮೆಂಟ್ ತೋರಿಸ್ಬಿಡ್ತೀನಿ. ಓಕೆ, ಪ್ಲಸ್ ಮೈನಸ್ ಪ್ಲಸ್ 5 ಸರಿ ಅಲ್ವಾ? ನೋಡಿ, ಮೊದಲನೇ 3 ಎಲಿಮೆಂಟ್ಸ್ ಇಲ್ಲೇ ಬರೆದು ಬಿಡೋಣ. ಇಲ್ಲೇ ಇದಾವಲ್ಲ ನಮ್ಮ ಹತ್ರ. ಏನಿದಾವೆ ನೋಡ್ರಿ? 7 ಇದೆ, 19 ಇದೆ, -11 ಇದೆ. ಕರೆಕ್ಟಾ? ಬರೀ ಗೊತ್ತಲ್ವಾ? ಡೈರೆಕ್ಟ್ ಆಗಿ ಹೋಗೋಣ. ಓಕೆ, ಸಮಸ್ಯೆ ಏನಿಲ್ಲ. 7 19 ಆಮೇಲೆ ಇನ್ನೊಂದು ಯಾವುದು? -11 11 sir. ಅಲ್ಲಿಗೆ ಆಕ್ಚುಲಿ ನಮಗೆ 7 ಆಯ್ತು. ಇದೇನಾಯ್ತು? -19 ಆಯ್ತು. ಇದೇನಾಯ್ತು? -11 ಆಯ್ತು. ನೋಡ್ಕೊಡ್ರಿ ಕರೆಕ್ಟ್ ಆಗಿ. ಈಗ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಹಂಗೆ ಮೂವ್ ಆಗ್ಬಿಡೋಣ. A21 ನೀವು ಒಂದ್ರ ಕೆಳಗೆ ಒಂದು ಬರೀರಿ. A22 A23 ಅಂದ್ರೆ ಮೈನಸ್ ಪ್ಲಸ್ ಮೈನಸ್. ನೋಡಿ, ಪ್ರಶ್ನೆ ಹಾಕ್ಬಿಟ್ಟಿದ್ದೀನಿ.
ಈಗ ನೋಡ್ಕೊಡ್ರಿ ನಿಮ್ಮ ಮ್ಯಾಟ್ರಿಕ್ಸ್ ಅಲ್ಲಿ ಇದೆ ಇಲ್ಲಿದೆಯಾ? ಓಕೆ, ಇಲ್ಲೇ ನೋಡ್ಬೋದು. ಹೇಳ್ರಿ ಎಷ್ಟು ಬರುತ್ತೆ ನೋಡೋಣ. ಸ್ವಲ್ಪ ನೋಡು, ರಫ್ ವರ್ಕ್ ಮಾಡೋಣ. 1 -1 2 3 4 -5 2 -1 3 ಓಕೆನಾ? ಕರೆಕ್ಟಾ? ಹೇಳಿ. Yes, sir. A to 1 ಅಂದ್ರೆ ಸೊ A to 1 Minus ಅಂತಂದ್ರೆ 3 ನೀವು plus 2. ಈ ಎಲಿಮೆಂಟ್ ತಗೊಂತೀರಲ್ಲ. ಓಕೆ, ಅವಾಗ ಏನ್ ಮಾಡ್ತೀರಿ? ಲೀವ್ ದಿಸ್ ರೋ ಅಂಡ್ ದಿಸ್ ಕಾಲಮ್. -3 + 2 ನಾ? Yes, sir. -3 + 2 ನಾ? ಓಕೆ. ಆಮೇಲೆ ನೆಕ್ಸ್ಟ್ ಈ ಎಲಿಮೆಂಟ್ ಬರ್ರಿ, 4 ಇದೆಯಲ್ಲ. A to 2 Three. ಅಂದ್ರೆ ಲೀವ್ ದಿಸ್ ರೋ 3 minus 4, sir. 3 - 4 ಓಕೆ, 3 - 4. ನೆಕ್ಸ್ಟ್ ಎಲಿಮೆಂಟ್ ಮೂವ್ ಆಗ್ರಿ. ಯಾವ್ದಾದ್ರು ನೆಕ್ಸ್ಟ್ ಎಲಿಮೆಂಟ್? ಓಕೆ, -5 ಅಂದ್ರೆ ಲೀವ್ ದಿಸ್ ರೋ ಅಂಡ್ ದಿಸ್ ಕಾಲಮ್. ನೋಡ್ರಿ, -1 -2 ಅಂದ್ರೆ Plus 2. -1 + 2 ಕರೆಕ್ಟಾ? -1 Yes, + sir. 2. ಸಿಂಪ್ಲಿಫೈ ಮಾಡಿ ಎಷ್ಟು ಬಂತು ನೋಡ್ರಿ. ಇದು ಎಷ್ಟಾಯ್ತು? ಇದು ಫಸ್ಟ್ ನೋಡ್ಕೊಡ್ರಿ. -3 + 2 ಅಂದ್ರೆ -1. ಅಲ್ಲಿಗೆ ಏನಾಯ್ತು? ಇದು +1. ಇದು ಆಕ್ಚುಲಿ -1. ಆಮೇಲೆ ಇದೇನಾಯ್ತು? -1 ಇದು ಕೂಡ ಕರೆಕ್ಟಾ? A31 A32 A33 ಮಾಡಿ ಪ್ಲಸ್ ಮೈನಸ್ ಪ್ಲಸ್ ಅದು ಮಾಮೂಲಿ. ಈಗ ಲಾಸ್ಟ್ ಬರ್ರಿ. ಲಾಸ್ಟ್ 5 1 minus 8. -2 ಇತ್ತಲ್ವಾ? 3 ಓಕೆ, 3 4 -5 ಇತ್ತು. 2 -3 ಇತ್ತಲ್ವಾ? ಓಕೆ, ನೋಡ್ರಿ ಈಗ ಈ ಎಲಿಮೆಂಟ್ ತಗೊಂತಾ ಇದ್ದೀನಿ ನಾನು. ಸೊ ಈಗ ನೆಕ್ಸ್ಟ್ ಏನಾಗ್ತದೆ ನೋಡ್ರಿ, 2. ಸೊ ಮೈನರ್ ಆಫ್ 2 ಬಂದಾಗ 5 - 8 ಕರೆಕ್ಟಾ? Yes, sir. 5 - 8 ಓಕೆನಾ? 5 - 8. ನೆಕ್ಸ್ಟ್ -1 ಅಂತ ಬಂದ ಲೀವ್ ದಿಸ್ ಕಾಲಮ್ ಅಂಡ್ ದಿಸ್ -5 -6. ಸೊ -5 -6. Minus ಆಮೇಲೆ 6. ಲಾಸ್ಟ್ ಎಲಿಮೆಂಟ್ ನೋಡೋಣ. 4 ಯಾವುದು? 3 plus ಅಲ್ಲ. 3. ಸೊ ದಿಸ್ ರೋ ಅಂಡ್ ದಿಸ್ ಕಾಲಮ್ 4 ಮೈನಸ್ ಆಫ್ ನೋಡ್ರಿ ಇಲ್ಲಿ ಲಾಸ್ಟ್ 4 -3 ಅಂದ್ರೆ 4 + 3 ಬರುತ್ತೆ. ಸೊ 4 + 3 ಬರುತ್ತೆ, ರೈಟ್? ಈಗ ಎಲ್ಲ ಮಾಡ್ಬಿಡೋಣ. ಈಗ ನೋಡೋಣ. ಸೊ 5 - 8 ಅಂದ್ರೆ -3. -5 -6 ಅಂದ್ರೆ ಎಷ್ಟು ಹಾಕ್ಬೇಕಿದು? -5 -6 ಅಂತಂದ್ರೆ -11. -11 Yes, sir. -11 ಅಂದ್ರೆ ಪಾಸಿಟಿವ್ ಆಗಿ. ಮತ್ತೆ ಇದು 7 ಕರೆಕ್ಟಾ? -3 11 7. ಸೊ ಅಡ್ಜಾಯಿಂಟ್ ಬರಿತೀನಿ ನೋಡ್ರಿ ಈಗ. ಸೊ ಅಡ್ಜಾಯಿಂಟ್ ಇದು ಕರೆಕ್ಟ್ ಇರ್ಬೇಕು ಈಗ ನಿಮಗೆ. ಸೊ ಅಡ್ಜಾಯಿಂಟ್ ಏನ್ ಬರಿತೀನಿ? ಕಾಲಮ್ ಅಲ್ಲಿ ಬರಿತೀನಿ. ಓಕೆನಾ? ನಮ್ ಫಸ್ಟ್ ಕಾಲಮ್ ಎಲ್ಲಿತ್ತು? ಇಲ್ಲಿತ್ತು ನೋಡಿ. 7 ಫೋನ್ ಮಾಡುತ್ತೀನಿ. 7 -19 -11 ಬರಿಲ್ಲ. 7 -19 -11. ಆಮೇಲೆ ಸೆಕೆಂಡ್ ಕಾಲಮ್ ಏನು? 1 -1 1. ಆಮೇಲೆ ಥರ್ಡ್ ಕಾಲಮ್ -3 11 7 ಕರೆಕ್ಟ್ ಇದೆಯಾ? ಈಗ -3 11 ಕರೆಕ್ಟಾ? ಅಡ್ಜಾಯಿಂಟ್ ನೋಡ್ಕೊಡ್ರಿ, ಕರೆಕ್ಟ್ ಎಲಿಮೆಂಟ್ ಚೆಕ್ ಮಾಡ್ಕೊಡ್ರಿ, ಸೈನ್ ಚೆಕ್ ಮಾಡ್ಕೊಡ್ರಿ. 7 1 -3 -19 -1 11 -11 1 7 -1 ಮೈನಸ್. ಓಕೆ, ಮೈನಸ್ ಇದು ಮೈನಸ್ ಮಾಡ್ಬೋದು. -1 ಸರಿ ಐತೆ ಈಗ ಅಡ್ಜಾಯಿಂಟ್. Yes, sir. ಓಕೆ, ಈಗ ನೋಡೋಣ. ಸೊ x = ನಾವೇನ್ ಬರಿತೀವಿ? x = A ಇನ್ವರ್ಸ್ E ಅಂತ ಬರಿತೀವಿ. ಸೊ A ಇನ್ವರ್ಸ್ ಫಾರ್ಮುಲಾ ಬರೆಯೋಣ. 1/det of A into adjoint A into matrix B ಹಂಗೆ ಬರೆಯೋಣ. ಸೊ 1/det of A ಗೊತ್ತಿತ್ತಲ್ಲ ನಿಮಗೆ, 4 ಅಲ್ವಾ? 1/det of A into ಸೊ ಈ ಅಡ್ಜಾಯಿಂಟ್ ಈಗ ಬರ್ದಿವಲ್ಲ 7 -19 -11 ಆಮೇಲೆ 1 -1 -1 ಆಮೇಲೆ -3 11 7 ಆಯ್ತಾ? ಅಡ್ಜಾಯಿಂಟ್ ಎ ಇಂಟು ಬಿ. ಸೊ ಬಿ ಅಂದ್ರೆ ಕಾನ್ಸ್ಟೆಂಟ್ಗಳು ಇದು ನೋಡ್ರಿ. 7 -5 12 ಕರೆಕ್ಟ್ ಆಯ್ತಾ? ಈಗ ಇದು ಚೆಕ್ ಮಾಡ್ಕೊಡ್ರಿ ಒಂದ್ಸರಿ ಕರೆಕ್ಟ್. ನಾನು ನೆಕ್ಸ್ಟ್ ಎರೇಸ್ ಮಾಡ್ತೀನಿ ಸೆಟ್ಸ್. ಅಡ್ಜಾಯಿಂಟ್ ಎ ಕರೆಕ್ಟ್ ಇದೆಯಾ? ಮತ್ತೆ ಪಕ್ಕದಲ್ಲಿ ಬಿ ಇದೆ, ಸರಿನಾ?
Yes, sir. ಓಕೆ ಕಂಟಿನ್ಯೂ ಮಾಡಿ. ಇಲ್ಲಿ ಬಂತ ನೋಡೋಣ. ಓಕೆ, ಈಗ 1/4 ಹಂಗೆ ಇರಲಿ, ಮಲ್ಟಿಪ್ಲೈ ಮಾಡೋಣ. ನೆಕ್ಸ್ಟ್ ಸ್ಟೆಪ್ ಕಂಟಿನ್ಯೂ ಮಾಡ್ತೀನಿ ನೋಡಿ. 1/4 ಇಂಟು ಮಲ್ಟಿಪ್ಲಿಕೇಶನ್ ಹೇಳ್ರಿ, ರೋ ಟು ಕಾಲಮ್. ಹೇಳ್ರಿ ಯಾರು? ಧನುಷ್ಯನಾ? 7 7 49. 49 minus 5 ಹಾ, sir 1 5 ಓಕೆ, -5 ಆಮೇಲೆ minus 36 ಮೈನಸ್ 34 sir. ಸರಿ ನೋಡ್ರಿ. 49 -5 -36. 36 ಮತ್ತೆ ನೆಕ್ಸ್ಟ್ ನೋಡ್ಕೊಳ್ರಿ, minus ಸೆಕೆಂಡ್ ರೋ ಬರ್ರಿ. 133 sir. minus 133 ನೋಡ್ಕೊಳ್ರಿ. Plus -133 ಪ್ಲಸ್ 5. ಒಂದು ನಿಮಿಷ. yes sir -133 ಪ್ಲಸ್ 5 ಆಮೇಲೆ plus 132 11 ಇಂಟು 12 ಮಾಡ್ಬೇಕು. 132 ಬರ್ತತಾ? ಓಕೆ. minus 77 -77. yes sir ಓಕೆ, -77 ಪ್ಲಸ್ 5. plus 5 yes sir ಓಕೆ, ಪ್ಲಸ್ 5 ಆಮೇಲೆ ಪ್ಲಸ್ 84. 84 ಸರಿ ಇದೆಯಾ? 84 ಸರ್. 12 84. ಸೊ ಚಿಹ್ನೆಗಳು ನೋಡ್ಕೊಡ್ರಿ Yes, sir. ಕರೆಕ್ಟಾಗಿ. ಈಗ ನೋಡ್ರಿ 1/4 ಹಂಗೆ ಇರಲಿ. ಇದೆಲ್ಲ ಸಿಂಪ್ಲಿಫೈ ಮಾಡ್ಕೊಳ್ಳಿ. 49 ಮೈನಸ್ ಎಷ್ಟಾಗುತ್ತಪ್ಪ ಅದು? -5 -36 ಅಲ್ವಾ? 49 ಇಲ್ಲಿ ಸೈಡಿಗೆ ಬರೀತೀನಿ ನೋಡ್ರಿ. 49 - 41 ಅಂದ್ರೆ ಅಲ್ಲಿಗೆ 8 ಆಯ್ತು. 8 ಓಕೆನಾ? 8. ಓಕೆ, 8 ಆಯ್ತು. ಆಮೇಲೆ -133 ಪ್ಲಸ್ 132 ಅಂದ್ರೆ -1 -1 ಪ್ಲಸ್ 5 ಅಂತ ಆಯ್ತು. ಅಲ್ಲಿಗೆ ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಇದೆ. 5ರಲ್ಲಿ 1 ಹೋದ್ರೆ 4 ಆಯ್ತು. ನೆಕ್ಸ್ಟ್ 4 ನೆಕ್ಸ್ಟ್ ಯಾವ್ದು? 89 minus ಆಯ್ತು. 84 ಪ್ಲಸ್ 5 89 ಆಯ್ತಾ? -77 ಪ್ಲಸ್ 89 ಅಂತಂದ್ರೆ ಎಷ್ಟು? 12. 12 7 sir. yes sir ಓಕೆ, 12 ಸರಿ ಆಯ್ತಾ? ನೋಡ್ರಿ, yes ಸರಿನಾ? ವರುಣ್ ಕುಮಾರ್ Yes, sir, ಸರಿ ಆಯ್ತು. -77 ಪ್ಲಸ್ 89 ಅಂದ್ರೆ ಇದು ಕಳಿಬೇಕಪ್ಪ. ಕಳೆದ್ರೆ 12 ಬರುತ್ತೆ. ಸರಿನಾ? ಕಂಟಿನ್ಯೂ ಮಾಡೋಣ. Yes, ಸೊ sir. ಸ್ಕೇಲಾರ್ ಏನಿದೆ ನೋಡಿ, 1/4 ಇದೆ. ಮಲ್ಟಿಪ್ಲೈ ಮಾಡಿ 1/4 ಇಂದ. ಇದು ಎಷ್ಟು ಸರಿ ರಿಪೀಟ್ ಮಾಡ್ತೀವಿ? 213. 1/4 ಇಂಟು 8 ಬರ್ತಾ ಇದೆ ನೋಡ್ರಿ. ರಫ್ ವರ್ಕ್ 1/4 213 sir. ಮಲ್ಟಿಪ್ಲೈ ಮಾಡಿ. ಓಕೆನಾ? ಟು 1/4 ಇಂಟು 8 sir. ಎಷ್ಟಾಯ್ತು? 2 ಆಯ್ತು. 1/4 ಇಂಟು 2 ಆಯ್ತು. 4 ಅಂದ್ರೆ ಕ್ಯಾನ್ಸಲ್ ಮಾಡಿ 1 ಆಯ್ತು. 1/4 ಇಂಟು 1 ಆಯ್ತು. 12 ಅಂದ್ರೆ ಕ್ಯಾನ್ಸಲ್ ಮಾಡಿದ್ರೆ 3 ಆಯ್ತು. 3 ಓಕೆ, ಲೆಫ್ಟ್ ಹ್ಯಾಂಡ್ ಸೈಡ್ ಏನಿತ್ತು ಬರೀ ಕಂಟಿನ್ಯೂ ಮಾಡೋಣ. ಲೆಫ್ಟ್ ಹ್ಯಾಂಡ್ ಸೈಡ್ ಎಕ್ಸ್ ಇತ್ತಲ್ಲ, XYZ ಅಂತ ಬರೀರಿ. ಒಳಗಡೆ ಏನ್ ಬಂತು ನಮಗೆ? ಕ್ಯಾನ್ಸಲ್ ಮಾಡಿದ್ಮೇಲೆ 213 ಬಂತಲ್ಲ, 213 ಬಂತು. ದಿಸ್ ಇಂಪ್ಲೈಸ್ x is equal to 2, y is equal to 1, z is equal to ಎಷ್ಟು? 3 3. ಓಕೆನಾ? 2 Yes, 1 sir. 3 these are the y and z. ಓಕೆನಾ? ಕರೆಕ್ಟಾ? ಯಾರು? ವರುಣ್ ಕುಮಾರ್ ಆಯ್ತಾ? ಹರೀಶ್ ಆಯ್ತು ಸರ್. ಚೆಕ್ ಮಾಡ್ರಿ ಒಂದ್ಸರಿ. ಚೆಕ್ ಮಾಡ್ಕೊಡ್ರಿ. ಡಿಟರ್ಮೆಂಟ್ ಆಫ್ ಎಷ್ಟು ಬಂದಿತ್ತು ವ್ಯಾಲ್ಯೂ? ಡಿಟರ್ಮೆಂಟ್ ಆಫ್ ವ್ಯಾಲ್ಯೂ ಎಷ್ಟು? 4. 4 sir Yes, sir. ನೋಡ್ತಾ ಇದ್ದೀರಾ? ನೋಡ್ತಾ ಇದ್ದೀರಲ್ವಾ? Yes. ನೆಕ್ಸ್ಟ್ ಕ್ವಶನ್ಗೆ ಹೋಗಿ. ಕೇಳಲ್ಲ ನೆಕ್ಸ್ಟ್ ಕ್ವಶನ್. ಎಸ್ ಸರ್. yes sir y equals ನೋಡ್ರಿ tan inverse x whole square. Show that x power plus 1 whole square into y2 plus 2x into x square plus 1 into y1 is equal to 2. ನೋಡಿ ಇದು ನೆಕ್ಸ್ಟ್ ಕ್ವಶನ್.
ಕ್ವಶನ್ ಹೋದ್ರೆ If y is equal to tan inverse x whole square, show that x square plus 1 whole square y2 plus 2x of x square plus 1 y1 is equal to 2. ಓಕೆ ಇದು ಕೂಡ 5 ಮಾರ್ಕ್ಸ್ ಕ್ವಶನ್. ಎಷ್ಟನೇ ಕ್ವಶನ್ ಇದು? 3ನೇ ಕ್ವಶನ್ ಅಲ್ವಾ ಇವತ್ತಿನ ಕ್ಲಾಸ್ ಇಂದು? Yes, sir. ಓಕೆ ಫಸ್ಟ್ ನೋಡ್ಕೊಡ್ರಿ ಕರೆಕ್ಟ್ ಆಗಿ ಏನ್ ಕೊಟ್ಟಿದ್ದಾರೆ ಫಂಕ್ಷನ್. ಸೊ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಸಂಬಂಧಪಟ್ಟಂತ ಪ್ರಶ್ನೆ ಇದು. ಸೊ ಟ್ಯಾನ್ ಇನ್ವರ್ಸ್ ಎಕ್ಸ್ ಹೋಲ್ ಸ್ಕ್ವೇರ್ ಕೊಟ್ಟಾರಲ್ವಾ, ಟ್ಯಾನ್ ಇನ್ವರ್ಸ್ ಎಕ್ಸ್ ಹೋಲ್ ಸ್ಕ್ವೇರ್ ನೋಡಿ ಡಿಫ್ರೆನ್ಶಿಯೇಟ್ ಮಾಡೋಣ ಈಗ. ಸೊ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡೋಣ. ಸೊ y1 ಆಯ್ತು ಲೆಫ್ಟ್ ಹ್ಯಾಂಡ್ ಸೈಡ್, ಸಮಸ್ಯೆ ಇಲ್ಲ. ನೋಡಿ ರೈಟ್ ಹ್ಯಾಂಡ್ ಸೈಡ್ ನಾವ್ ಏನ್ ಮಾಡ್ಬೇಕು, ಟ್ಯಾನ್ ಇನ್ವರ್ಸ್ ಎಕ್ಸ್ ಹೋಲ್ ಸ್ಕ್ವೇರ್ ಎಲ್ಲ ಪವರ್ ರೂಲ್ ಯೂಸ್ ಮಾಡೋಣ. ಓಕೆನಾ? ಪವರ್ ರೂಲ್ x to the power of n, derivative of x to the power of n ಏನು n into x to the power of n ಅಲ್ವಾ, 2 ಬರ್ಕೊಳ್ರಿ ಈ ಕಡೆ, 2 ಟೈಮ್ಸ್ ಏನಾಯ್ತು tan inverse whole to the power of n minus 1 ಅಂದ್ರೆ 2 ಇತ್ತಲ್ಲ, 2 minus 1 ಆಗುತ್ತೆ, ನಾವು ಬರೆಯಲ್ಲ 1 ಇರ್ಲಿ ಇಂಟು. 1 by ಸೊ ಫಂಕ್ಷನ್ ಆಫ್ ಎ ಫಂಕ್ಷನ್ ಇದು. ಸೊ tan inverse x ಡೆರಿವೇಟಿವ್ ಬರೀಬೇಕು ಪಕ್ಕದಲ್ಲಿ. ಸೊ 1 by 1 by 1 plus x square. ಡೆರಿವೇಟಿವ್ ಆಫ್ tan inverse x ಇದು 1 by 1 plus x square. ಎರ ಮಾರ್ಕ್ ಹಾಕಿದ್ದೀನಲ್ಲ, ಇದು 1 by 1 plus x square, ಇದು ಡೆರಿವೇಟಿವ್ ಆಫ್ tan inverse x, ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್. ಆಯ್ತಾ? ನೆಕ್ಸ್ಟ್ ಸ್ಟೆಪ್ ನೋಡ್ರಿ, ಇದು ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಇದು ಡಿನಾಮಿನೇಟರ್, ಇದು y1 ಇದೆ ಎಡಗಡೆ. ಸೊ ಏನಾಯ್ತು ನನಗೆ ಅದು y1 ಇಂಟು 1 plus x square is equal to, ಈ ಕಡೆ ನನಗೆ ಏನು ಬಂದಿತ್ತು ಅದನ್ನೇ ಬರೆಯೋಣ, 2 ಟೈಮ್ಸ್ ಓಕೆ tan inverse x. ಓಕೆನಾ? ಒಂದು ಸ್ಟೆಪ್. ಈಗ ಇನ್ನೊಂದ್ಸರಿ ಡಿಫ್ರೆನ್ಶಿಯೇಟ್ ಮಾಡೋಣ ಇದನ್ನ. ಡಿಫ್ರೆನ್ಶಿಯೇಟ್ ಎಗೈನ್ with respect to ಎಗೈನ್ ಅಂತ ಯಾಕೆ ಬರೀತೀವಿ ಇಲ್ಲಿ? ಡಿಫ್ರೆನ್ಶಿಯೇಟ್ ಎಗೈನ್ ಅಂತ ಯಾಕೆ ಬರೀತೀವಿ? ಇದು ಸೆಕೆಂಡ್ ಆರ್ಡರ್ ಡೆರಿವೇಟಿವ್ಸ್. ಇದು ಇನ್ನೊಂದ್ಸರಿ ಮಾಡ್ತೀವಿ ಡಿಫ್ರೆನ್ಸಿಯೇಷನ್, ಎರಡನೇ ಸರಿ ಮಾಡ್ತಾ ಇದೀವಲ್ಲ ಅದಕ್ಕೆ ಎಗೈನ್ ಅಂತ ಬರೆಯೋದು. ಈಗ ನೋಡಿ ಲೆಫ್ಟ್ ಹ್ಯಾಂಡ್ ಸೈಡ್ ಗಮನಿಸ್ಬೇಕು, ಯಾರ್ಯಾರು ಇದ್ರು ನೋಡ್ರಿ. ಲೆಫ್ಟ್ ಹ್ಯಾಂಡ್ ಸೈಡ್ ಮೈಕ್ ನೋಡ್ಕೊಳ್ರಿ ಕರೆಕ್ಟ್ ನಿಮ್ದು. ಭೂಮಿಕಾ ಕೆ ಆರ್ ಲೆಫ್ಟ್ ಹ್ಯಾಂಡ್ ಸೈಡ್ ಪ್ರಾಡಕ್ಟ್ ರೂಲ್ ಯೂಸ್ ಮಾಡ್ತೀನಿ, ನೋಡ್ಕೊಳ್ರಿ. ಸೌಂಡ್ ಮ್ಯೂಟ್ ಮಾಡ್ಕೊಳ್ರಿ, ಇನ್ನೊಂದ್ಸರಿ ಹೇಳ್ತೀನಿ ನೋಡಿ. ಪ್ರಾಡಕ್ಟ್ ರೂಲ್, ಫಸ್ಟ್ ಫಂಕ್ಷನ್ ಏನಿದೆ y1 ಇದೆಯಾ, y1 ಹಂಗೆ ಬರೆಯೋಣ, y1 ಇಂಟು ಡೆರಿವೇಟಿವ್ ಆಫ್ ಸೆಕೆಂಡ್ ಫಂಕ್ಷನ್ ಅಂದ್ರೆ 1 plus x square ಇದೆ ಅಲ್ವಾ, ಈಗ ಡೆರಿವೇಟಿವ್ ಆಫ್ 1 plus x square ಅಂತ ಬರೀಬೇಕಾಗಿಲ್ಲ. ಡೆರಿವೇಟಿವ್ ಆಫ್ 1 0 ಅವಶ್ಯಕತೆ ಇಲ್ಲ. ಡೆರಿವೇಟಿವ್ ಆಫ್ x square ಏನ್ ಬರೀಬೇಕು, 2x ಬರೀಬೇಕು. ಪ್ಲಸ್ ಸೆಕೆಂಡ್ ಫಂಕ್ಷನ್ ಏನು, 1 plus x square, ಪ್ರಾಡಕ್ಟ್ ರೂಲ್ ಇದು, 1 plus x square ಇಂಟು ಡೆರಿವೇಟಿವ್ ಆಫ್ y1 ಏನಾಗುತ್ತೆ, y2 ಸರಿನಾ? Yes, sir. ಇಷ್ಟು ಲೆಫ್ಟ್ ಹ್ಯಾಂಡ್ ಸೈಡ್ ಇದು. ನೋಡಿ ಬಲಗಡೆ ನೋಡಿ ಡಿಫ್ರೆನ್ಶಿಯೇಟ್ ನಾವು ಎರಡು ಕಡೆ ಮಾಡ್ತಾ ಇದೀವಿ. 2 ಹಾಗೆ ಬರೆಯೋಣ. 2 ಡೆರಿವೇಟಿವ್ ಆಫ್ tan inverse x ಏನು, 1 by 1 plus x. ಅದೇ ಬರೀಬೇಕು ಈಗ. ಡೆರಿವೇಟಿವ್ ಆಫ್ tan inverse x is 1 by 1 plus x square. ನೋಡ್ಕೊಳ್ರಿ ಸ್ವಲ್ಪ ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಬ್ರಾಕೆಟ್ ಹಾಕಿರ್ತೀನಿ, ಕನ್ಫ್ಯೂಷನ್ ಆಗಬಾರ್ದು ಅಂತ. ಇದಿಷ್ಟು ಒಂದು ಕ್ವಾಂಟಿಟಿ ಬ್ರಾಕೆಟ್ ಹಾಕಿದ್ದೀನಿ. ನೆಕ್ಸ್ಟ್ ಸ್ಟೆಪ್ ಮತ್ತೆ ಕ್ರಾಸ್ ಮಲ್ಟಿಪ್ಲೈ ಮಾಡಿ, 1 plus x square ಪಕ್ಕಕ್ಕೆ ಬರಲಿ, ಕ್ರಾಸ್ ಮಲ್ಟಿಪ್ಲಿಕೇಶನ್. ಸೊ ಇಲ್ಲಿ ಬರ್ಬಿಡ್ತೀನಿ ನೋಡ್ರಿ, 1 plus x square ಓಕೆ 1 plus x square ಈ ಕಡೆ ಬಂತಾ? ಇಲ್ಲಿ ಬ್ರಾಕೆಟ್ ಅಲ್ಲಿ ಏನೇನಿತ್ತು ನೋಡೋಣ. ಏನಿತ್ತು ಹೇಳ್ರಿ, 2x y1 ಓಕೆನಾ, 2x y1 ಪ್ಲಸ್ 1 plus x square ಇಂಟು y2 1 plus x square ಇಂಟು ಏನಿತ್ತು y1 y2 sir is equal to ಇದೇನಿತ್ತು 2 1 2 ಬಲಗಡೆ ಕರೆಕ್ಟಾ? yes sir. ಇಲ್ಲಿ 2 into 1 2 ಅಲ್ಲ, 1 plus x square ಈ ಕಡೆ ಬರುತ್ತೆ, ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ದೀನಿ ನೋಡ್ರಿ. ಇಲ್ಲಿ ಈಗ ಏನಿಲ್ಲ, ಜಸ್ಟ್ ಮಲ್ಟಿಪ್ಲೈ ಮಾಡ್ಬಿಡಿ, ಇದರಿಂದ ಇದಕ್ಕೆ ಇದರಿಂದ ಮಲ್ಟಿಪ್ಲೈ ಮಾಡಿ. ಸೊ 2x y1 ಇಂಟು 1 plus x square ಪ್ಲಸ್ 1 plus x square ಇಂಟು 1 plus x square ಅಂದ್ರೆ ಏನಾಯ್ತು, 1 plus x square ಹೋಲ್ ಸ್ಕ್ವೇರ್ ಆಯ್ತು. ಎರಡು ಸಲ ರಿಪೀಟ್ ಆಗಿದೆಯಲ್ಲ, ಇಂಟು y2 is equal to ಬಲಗಡೆ ಇದೇ ತಾನೇ ಕೊಟ್ಟಿರೋದು, ಇದೇ ಅಲ್ವಾ ಕೊಟ್ಟಿರೋದು. ಅದು ಇದು ಫಸ್ಟ್ ಐತೆ ಅಷ್ಟೇ, ನೀವು ಹಿಂಗ್ ಬರೀ ಬೇಕಾರೆ 1 plus x square ಇಂಟು ಸಾರಿ n plus x square ಹೋಲ್ ಸ್ಕ್ವೇರ್ ಇಂಟು y2 ಪ್ಲಸ್ 2x y1 ಇಂಟು 1 plus x square is equal to 2. This is the final answer. ಸರಿ ಆಯ್ತಾ? Yes sir. ಆಯ್ತಾ? ಫೈನಲ್ ಏನ್ ಕೊಟ್ಟಾಗ 1 plus x square ಇಂಟು y2 ಪ್ಲಸ್ 2x y1 ಇಂಟು 1 plus x square is equal to ಬಲಗಡೆ ಏನ್ ಬರ್ಬೇಕು, 2 ಬರ್ಬೇಕು. ಓಕೆನಾ? ನೋಡ್ಬೇಕು ನೋಡ್ತಿದ್ದಾರೆ. ಎಷ್ಟು ಕ್ವಶನ್ ಆದವು? 3 sir. 3 ಅದು
ನೋಡ್ರಿ ಇದು ಸೆಕೆಂಡ್ ಡರಿವೇಟಿವ್ ಸಂಬಂಧಪಟ್ಟಂತದ್ದು ಸೆಕೆಂಡ್ ಆರ್ಡರ್ ಡೆರಿವೇಟಿವ್ಗೆ ಸಂಬಂಧಪಟ್ಟಂತ ಪ್ರಶ್ನೆ tan ಇನ್ವರ್ಸ್ ಎಕ್ಸ್ ಡೆರಿವೇಟಿವ್ ನೆನ್ಪಿರ್ಬೇಕು 1/1 + x². ಸೊ ಈಗ 6 ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಇದಾವೆ, 6ರಲ್ಲಿ ಇದು tan ಇನ್ವರ್ಸ್ ಎಕ್ಸ್ ಅಂತ ಕೇಳಿದ್ದಾರೆ. ಸೊ ಡೆರಿವೇಟಿವ್ ಆಫ್ sin ಇನ್ವರ್ಸ್ ಎಕ್ಸ್ ಏನು 1/√(1 - x²). ಡೆರಿವೇಟಿವ್ ಆಫ್ cos ಇನ್ವರ್ಸ್ ಎಕ್ಸ್ ಏನು -1/√(1 - x²). ಡೆರಿವೇಟಿವ್ ಆಫ್ tan ಇನ್ವರ್ಸ್ ಎಕ್ಸ್ ಡೆರಿವೇಟಿವ್ ಆಫ್ tan ಇನ್ವರ್ಸ್ ಎಕ್ಸ್ 1/1 + x². ಡೆರಿವೇಟಿವ್ ಆಫ್ cot ಇನ್ವರ್ಸ್ ಎಕ್ಸ್ -1/1 + x². ಇವೆಲ್ಲ ಇದಾವೆ ಫಾರ್ಮುಲಾಸ್, ನೋಡ್ಕೋಬೇಕು. ಓಕೆನಾ? ಸೊ ಇಷ್ಟು ಪಾರ್ಟ್ ಡಿ ಗೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಇವತ್ತಿನ ಕ್ಲಾಸ್ ಅಲ್ಲಿ. ಸೊ ಪಾರ್ಟ್ ಈಗ ಬರೋಣ. ಈಗ ಈ ಕ್ವಶನ್ ಪೇಪರ್ ಅಲ್ಲಿ ಕ್ವಶನ್ ಏನಿದೆ ಅಂತ ಹೇಳ್ತೀನಿ. ಸೊ ಪಾರ್ಟ್ ಇಸ್ ಫಿಟ್ ಕ್ವಶನ್ ಅಂತ ಗೊತ್ತಲ್ಲ ನಿಮಗೆ. ಸೊ ಅದರಲ್ಲಿ ಒಂದು LPP ಪ್ರಾಬ್ಲಮ್, ಇನ್ನೊಂದು ಕಾಂಪ್ಲೆಕ್ಸ್ ಇದೆ. ಸಾಲ್ವ್ ದ ಫಾಲೋಯಿಂಗ್ ಪ್ರಾಬ್ಲಮ್ ಗ್ರಾಫಿಕಲಿ. ಬಂದಿಲ್ಲ, ತಗೋಬಹುದು. ಗ್ರಾಫಿಕಲಿ minimize and maximize z is equal to 3x plus 9y subject to the constraints x plus 3y less than or equal to 60, x plus y greater than or equal to 10, x less than or equal to y, x greater than or equal to 0, y greater than or equal to 0. So ಇದು 6 ಮಾರ್ಕ್ಸ್ ಪ್ರಾಬ್ಲಮ್. ಹೋದ್ರೆ ಯಾರು? ವರುಣ್ ಕುಮಾರ್ ಓದು. Solve the following equation, minimize and maximize z is equal to 3x plus 9y. ಕ್ವಶನ್ ಕಂಪ್ಲೀಟ್ ಮಾಡು. Subject to the constraints x plus 3y less than or equal to 60, x plus y greater than or equal to 10, x is equal to less than or equal to y. ಆಮೇಲೆ x greater than or equal to 0, y greater than or equal to 0. ಯಾಕಂದ್ರ ಭೂಮಿಕಾ KR ಎಸ್ ಸರ್. ನೋಡ್ಕೊಂಡ್ರ ಇನ್ಇಕ್ವಾಲಿಟೀಸ್ ನೋಡ್ಕೊಳ್ರಿ, 3 ಇದಾವೆ ನೋಡ್ಕೊಳ್ರಿ. ಇದ್ರ ಜೊತೆ ಇನ್ನೊಂದು ಕ್ವಶನ್ ಇದೆ ಹೇಳಿದ್ನಲ್ಲ, 6 ಮಾರ್ಕ್ಸ್ ಇದು, ಪ್ಲಸ್ ಇದ್ರ ಜೊತೆ ಇನ್ನೊಂದು ಕ್ವಶನ್ ಇದೆ 4 ಮಾರ್ಕ್ಸ್, ಅದು ಹೇಳ್ತೀನಿ ಈಗ. ಇದು ನೀವು ಏನ್ ಮಾಡ್ಬೇಕು ಅಂದ್ರೆ ಓಕೆ ಎ ಅಂತ ಬರ್ತೀನಲ್ವಾ, ಓಕೆ ಬಿ. ಇದ್ರ ಜೊತೆ ಇನ್ನೊಂದಿದೆ ನೋಡಿ 4 ಮಾರ್ಕ್ಸ್ ಇಂದ. ಫೈಂಡ್ ದ ರಿಲೇಶನ್ಶಿಪ್ between A and B so that the function f defined by, so ಯಾವ ತರ ಇದೆ, f of x is equal to ax plus 1 if x is less than or equal to 3, bx plus 3 if x is greater than 3, is continuous at x is equal to 3. ಓಕೆ, ಇಲ್ಲಿ ಇದು ಬಿ. ಓಕೆನಾ? 6 + 4 ಅಲ್ಲಿ 10 ಮಾರ್ಕ್ಸ್ ಆಯ್ತು ನೋಡ್ರಿ. ಪಾರ್ಟ್ ಇದು ಬರ್ತಾ ಇದ್ದೀರಾ? ಬಿ ಕ್ವಶನ್ ಓದ್ರಿ. Find the relationship between a and b so that the function f is defined by f of x is equal to ax plus 1 if x less than or equal to 3, bx plus 3 if x greater than 3 is continuous at x is equal to 3. ಈಗ ಕೇಳಿಸ್ಕೊಳ್ರಿ ಕರೆಕ್ಟ್ ಆಗಿ. ಏನಾದ್ರು ವರ್ಕ್ ಕೊಟ್ರೆ ಏನು ಮಾಡಲ್ಲ ನೀವು. ಈಗ ಅಟ್ಲೀಸ್ಟ್ ನೋಡ್ರಿ, ಇದರಲ್ಲಿ 6 + 4 ಅಂತ 2 ಕ್ವಶನ್ಸ್ ಬರ್ಕೊಂಡ್ರಲ್ಲ ನೀವೀಗ. ಇದರಲ್ಲಿ ಗ್ರಾಫ್ ಐತೆ, ಫಸ್ಟ್ನೇದು ಗ್ರಾಫಿಕಲ್ ಮೆಥಡ್, ಅದು LPP ಮಾಡೋದು ಗೊತ್ತಿದೆ ನಿಮಗೆ.
ಇಲ್ಲಿಗೆ 2018 ಪೇಪರ್ ಎಲ್ಲ ಕಂಪ್ಲೀಟ್ ಆಯ್ತದು. ಸೊ ಈಗ ನಾನು ಬಿ ಕ್ವಶನ್ ಇದೆಯಲ್ಲ ಇದನ್ನ ಇನ್ನೊಂದ್ಸರಿ ರಿವಿಷನ್ ಮಾಡ್ತೀನಿ. ಈ ಕ್ವಶನ್ ಐತಲ್ಲ ಬಿ 4 ಮಾರ್ಕ್ಸ್ ಇಂದು ಕಂಟಿನ್ಯೂಟಿ ಸಂಬಂಧಪಟ್ಟಿದ್ದು ಒಂದು ಮಾಡ್ತೀನಿ, ಕ್ಲಾಸ್ ಅಲ್ಲಿಗೆ ಕ್ಲೋಸ್ ಮಾಡ್ತೀನಿ. 10 ಮಿನಿಟ್ಸ್ ಐತೆ. ಓಕೆ, ಏನ್ ಕೊಟ್ಟಿದ್ದಾರೆ ಈಗ? ಸರಿ, ಎಫ್ ಆಫ್ ಎಕ್ಸ್ ಕಂಟಿನ್ಯೂಸ್ ಕಂಟಿನ್ಯೂಸ್ ಯಾವ ಪಾಯಿಂಟ್ ಅಲ್ಲಿ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 3 ನಾ ಕೊಟ್ಟಿರೋದು? Yes, sir. ಓಕೆ, ಎಕ್ಸ್ ಇಸ್ ಈಕ್ವಲ್ ಟು 3. ಓಕೆ, ಕಂಟಿನ್ಯೂಸ್ ಅಂತ ಪ್ರಾಬ್ಲಮ್ ನಲ್ಲಿ ಇದೆ. ಕಂಟಿನ್ಯೂಸ್ ಆದ್ರೆ ರಿಲೇಶನ್ಶಿಪ್ ಬಿಟ್ವೀನ್ ಎ ಅಂಡ್ ಬಿ ಫೈಂಡ್ ಔಟ್ ಮಾಡ್ರಿ ಅಂತ. ಸೊ ಯಾರು ಹೊಸದಾಗಿ ಕನೆಕ್ಟ್ ಆಗಿದ್ರಿ, ಇನ್ನು ನೋಡಿಲ್ಲ ನೋಡ್ರಿ, ನೋಡ್ಕೊಡ್ರಿ. ನಾನು ಇನ್ನೊಂದ್ಸರಿ ಕ್ವಶನ್ಗಳು ಹೇಳೋದಿಲ್ಲ, ರಿಪೀಟ್ ಮಾಡಲ್ಲ. ಸೊ ಕಂಟಿನ್ಯೂಟಿ ಅಂತಂದ್ರೆ ಡೆಫಿನಿಷನ್ ಏನು? ಲೆಫ್ಟ್ ಹ್ಯಾಂಡ್ ಲಿಮಿಟ್ ಇಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್ ಇಸ್ ಈಕ್ವಲ್ ಟು ವ್ಯಾಲ್ಯೂ ಆಫ್ ದ ಫಂಕ್ಷನ್ ಗಿವನ್ ಪಾಯಿಂಟ್ ಇರಬೇಕು. ಸರಿನಾ? ಈಗ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂದ್ರೆ ಏನ್ ನೋಡ್ರಿ, ಪ್ರಾಬ್ಲಮ್ ಬರ್ಕೊಂಡ್ರಲ್ಲ, ಇಲ್ಲೇ ಇದೆಯೋ ಪ್ರಾಬ್ಲಮ್. ಲೆಸ್ ದ್ಯಾನ್ ಇದ್ರೆ ಲೆಫ್ಟ್ ಹ್ಯಾಂಡ್ ಲಿಮಿಟ್, ಗ್ರೇಟರ್ ದ್ಯಾನ್ ಇದ್ರೆ ರೈಟ್ ಹ್ಯಾಂಡ್ ಲಿಮಿಟ್. ಬರೆಯೋಣ ಈಗ. ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 3 ಮೈನಸ್, ಕರೆಕ್ಟಾ? Yes, sir. ಎಕ್ಸ್ ಈಸ್ ಲೆಸ್ ದ್ಯಾನ್ 3 ಅಂತಂದ್ರೆ ಇಲ್ಲಿ ನೋಡ್ರಿ ಎ ಎಕ್ಸ್ ಪ್ಲಸ್ 1 ಇದೆ. 5 ಮಿನಿಟ್ಸ್ ಮುಗಿಸ್ತೇನೆ, ನೋಡಕ್ ಬರಲ್ಲ ನಮ್ದು ಸ್ಕ್ರೀನ್ ಇದಾಗ. ಸೊ ಎಕ್ಸ್ ಈಸ್ ಲೆಸ್ ದ್ಯಾನ್ 3 ಇದ್ರೆ ಏನ್ ಬರ್ತದೆ ಫಂಕ್ಷನ್? ಎಕ್ಸ್ ಪ್ಲಸ್ 1 Ax plus 1. Yes, sir. ಕರೆಕ್ಟಾ? Yes, sir. ಆಮೇಲೆ ರೈಟ್ ಹ್ಯಾಂಡ್ ಲಿಮಿಟ್ ಅಂದ್ರೆ ಎಕ್ಸ್ ಗ್ರೇಟರ್ ದ್ಯಾನ್ 3 ಇದ್ರೆ ಪ್ರಾಬ್ಲಮ್ ನೋಡ್ತಾ ಇದೀರಾ? ಬಿ ಎಕ್ಸ್ ಪ್ಲಸ್ 3. ವರುಣ್ ಕುಮಾರ್. ಓಕೆ, ನೋಡಿ ಎಫ್ ಆಫ್ 3 ಅಂತಿದೆ ಅಂದ್ರೆ ಕರೆಕ್ಟ್ 3 ಇದ್ರೆ ಈಕ್ವಲ್ ಸೈನ್ ಎಲ್ಲ ಐತೆ, ಇಲ್ಲ ಐತೆ ನೋಡಿ ಈಕ್ವಲ್ ಸೈನ್. ಕರೆಕ್ಟ್ 3 ಇದ್ರೆ ಇಲ್ಲ ಐತೆ ನೋಡ್ರಿ, ಎ ಎಕ್ಸ್ ಪ್ಲಸ್ 1 ಅಲ್ವಾ ಅದು? ಒಂದ್ ನಿಮಿಷ ತೋರಿಸ್ಬಿಡ್ತೀನಿ ನೋಡ್ರಿ. ಎ ಎಕ್ಸ್ ಪ್ಲಸ್ 1 ಅಲ್ವಾ? ಅಂದ್ರೆ ಇಲ್ಲಿ ಎಕ್ಸ್ ಗೆ 3 ಹಾಕ್ಬಿಟ್ರೆ ಏನಾಗ್ತದೆ? ಅದು ಆಕ್ಚುಲಿ 3a ಪ್ಲಸ್ 1. ಅದನ್ನೇ ನಾನು ಇಲ್ಲಿ ಬರೀತೀನಿ. ಅರ್ಥ ಆಯ್ತಾ? Yes, sir. ಏನ್ ಬರ್ಬೇಕು ನಾನೀಗ? 3a plus 1. 3a ಪ್ಲಸ್ 1. Yes, sir. ಓಕೆ, 3a ಪ್ಲಸ್ 1. ನೋಡಿ ಲಿಮಿಟ್ ಹಾಕೋಣ ಈಗ. ಲಿಮಿಟ್ ಅಪ್ಲೈ ಮಾಡೋಣ. ಎಕ್ಸ್ ಟೆಂಡ್ಸ್ ಟು 3 ಮೈನಸ್ ಅಲ್ವಾ? ಇಲ್ಲಿ 3 ಹಾಕ್ಬಿಡಿ ಎಕ್ಸ್ ಗೆ. ಸೊ 3a ಪ್ಲಸ್ 1 ಇಸ್ ಈಕ್ವಲ್ ಟು, ಇಲ್ಲಿ ಕೂಡ 3 ಹಾಕಿ 3b ಪ್ಲಸ್ 3 3b plus 3. 3a ಪ್ಲಸ್ 1. ಓಕೆನಾ? 3a ಪ್ಲಸ್ 1 ಇಸ್ ಈಕ್ವಲ್ ಟು 3b ಪ್ಲಸ್ 3 ಇಸ್ ಈಕ್ವಲ್ ಟು 3a ಪ್ಲಸ್ 1. ಎರಡು ಕಡೆ 3a ಪ್ಲಸ್ 1 ಇದೆ. ಸೊ ಇವೆರಡು ಈಕ್ವೇಟ್ ಮಾಡಿ. ಮಾಡ್ಲಾ? 3b ಪ್ಲಸ್ 3 ಇಸ್ ಈಕ್ವಲ್ ಟು, ಈ ಕಡೆ ಏನೈತೆ 3a ಪ್ಲಸ್ 1. ವರುಣ್ ಕುಮಾರ್. ಭೂಮಿಕಾ ಕೆ ಆರ್. ಧನುಶ್ರೀ. Yes, sir. ರಿಲೇಶನ್ಶಿಪ್ ಬಿಟ್ವೀನ್ ಎ ಅಂಡ್ ಬಿ ಅಂತ ಕೇಳ್ಯಾರೆ. ಅಂದ್ರೆ ಎ ಮತ್ತು ಬಿ ಗಳು ಒಂದ್ ಕಡೆ ಇರ್ಬೇಕಷ್ಟೇ. ಓಕೆನಾ? ಕರೆಕ್ಟ್ ಇದೆಯಾ ನೋಡ್ಕೊಡ್ರಿ. 2b ಪ್ಲಸ್ 3 ಸರಿನಾ? 3b minus 3a. 2b ಪ್ಲಸ್ 3 ಇಸ್ ಈಕ್ವಲ್ ಟು 3a ಪ್ಲಸ್ 1. ಓಕೆನಾ? ಅಲ್ಲಿಗೆ 3b ಹಂಗೆ ಇರ್ಲಿ. ಈ 3 ಅನ್ನ ಲೆಫ್ಟ್ ತಗೊಳ್ಳಿ. ಮೈನಸ್ 3a ಇಸ್ ಈಕ್ವಲ್ ಟು 1 ಅಲ್ಲೇ ಇರ್ಲಿ. 3b. ಕಳಿಸಿ. 1 ಮೈನಸ್ 3 ಆಯ್ತು. ಅಲ್ಲಿಗೆ 3b ಮೈನಸ್ 3a ಇಸ್ ಈಕ್ವಲ್ ಟು 1 ಮೈನಸ್ 3 ಅಂದ್ರೆ ಏನು? -2. -2. ಓಕೆನಾ? Yes, ಇಷ್ಟಕ್ಕೆ sir. ನೀವು ಸ್ಟಾಪ್ ಮಾಡ್ಬೋದು. 4 ಮಾರ್ಕ್ಸ್ ಇದು. ಇಲ್ಲಿ ನೋಡಿ 3 ಕಾಮನ್ ತಗೊಂಡ್ರೆ b ಮೈನಸ್ a ಇಸ್ ಈಕ್ವಲ್ ಟು ಏನಾಯ್ತು? -2. ಇದೆಲ್ಲ ಎಕ್ಸ್ಟ್ರಾ ಸ್ಟೆಪ್ ಅಷ್ಟೇ. ಓಕೆನಾ? ಇದಿಷ್ಟು 4 ಮಾರ್ಕ್ಸ್ ಕ್ವಶನ್. ಇದು ರಿಲೇಶನ್ಶಿಪ್ ಬಿಟ್ವೀನ್ ಬಿ ಅಂಡ್ ಎ. ಇನ್ನೊಂದು ಸ್ಟೆಪ್ ಬೇಕಾದ್ರೆ ಬರೆಯೋದವ್ರು ಏನ್ ಬರೀಬಹುದು ಗೊತ್ತಾ? b ಮೈನಸ್ a ಇಸ್ ಈಕ್ವಲ್ ಟು minus 2/3. ನೀವು ಇದನ್ನ ಬರೀಬಹುದು. ಆಪ್ಷನಲ್ ಸ್ಟೆಪ್ ಇದು. ನೋಡಿ ಇದು 4 ಮಾರ್ಕ್ಸ್ ನಿಮಗೆ. ಓಕೆನಾ? Yes, sir. ಹರೀಶ್ ತಾಳ್ವೆ ಸರ್. ಬರ್ಕೊಂಡೆ? ಎಸ್ ಸರ್, ಬರ್ಕೊಂಡು ಸರ್. ಇವತ್ತಿನ ಕ್ವಶನ್ಸ್ ಎಲ್ಲ ಬರ್ಕೊಂಡೆ ನೀನು? ಇವತ್ತು ಪಾರ್ಟ್ ಡಿ ಡಿಸ್ಕಸ್ ಮಾಡಿದ್ದು. ಎಸ್ ಸರ್, ಬರ್ಕೊಂಡು ಸರ್. ರೆಕಾರ್ಡಿಂಗ್ ಸೆಕ್ಷನ್ ಅಲ್ಲಿ ಯಾವ Yes, sir. ಅವೈಲೇಬಲ್ ಎಲ್ಲ ನೋಡ್ಬೇಕು. ಓಕೆ ಎಸ್ ಸರ್, ನೋಡ್ರಿ ಈಗ ಮಾಡ್ಕೊಂಡು ಓಕೆ ನೋಡಿ, ಮಿನಿಮೈಸ್ ಅಂಡ್ ಮ್ಯಾಕ್ಸಿಮೈಸ್ ಅಂತ ಕೊಟ್ಟಿದ್ನಲ್ಲ, ಇದು ನಾನು ಡಿಲೀಟ್ ಮಾಡ್ಬಿಟ್ಟೆ. ಇರ್ಲಿ, ಈ ಕ್ವಶನ್ ಬರೋಣ. ಮಾಡ್ತಿರಲ್ವ ಇದನ್ನ ನೀವು? ಇನ್ನೊಂದು 5 ಮಿನಿಟ್ಸ್ ಐತೆ. ಇಲ್ಲಿಗೆ 2018 ಮಾರ್ಚ್ ಇದು ಕಂಪ್ಲೀಟ್ ಆಯ್ತು. ಎಷ್ಟು ಮಾರ್ಕ್ಸ್ ಅಂತ ಟೋಟಲ್ ಹಾಕ್ಬೇಕು ನೀವು. ಓಕೆ, ಇನ್ಇಕ್ವಾಲಿಟಿ ನೋಡ್ರಿ ಏನ್ ಕೊಟ್ಟಿದ್ದಾರೆ. ಇನ್ಇಕ್ವಾಲಿಟೀಸ್ ಎಕ್ಸ್ ಪ್ಲಸ್
3y is equal to 60 ಅಲ್ವಾ? 60. x 0 ಹಾಕಿದ್ರೆ y ಎಷ್ಟು ಬರುತ್ತೆ? ಇಷ್ಟು ಪರ್ಫೆಕ್ಟ್ ಇರ್ಬೇಕು ನೀವು ಈಗಾಗಲೇ 20 ಬಂತಲ್ವಾ? ಆಮೇಲೆ y 0 ಹಾಕಿದ್ರೆ x ಎಷ್ಟು ಬರುತ್ತೆ? 60 ಬರುತ್ತೆ. ಸೊ ಹಾಗಾದ್ರೆ ನಮಗೆ 60 ಪಾಯಿಂಟ್ಸ್ ಏನ್ ಬಂದ್ವು? ದ ಪಾಯಿಂಟ್ 0,20 0,20 and 60,0 60,0 ಅಂತ ಬರೀರಿ. ಲೈಸ್ ಆನ್ y and And x axis. ಅಲ್ವಾ? y and x axis. ಬರಿತಾ ಇದ್ದೀರಾ? Yes. ಗ್ರಾಫ್ ಬುಕ್ ಏನ್ ಇಟ್ಕೊಬಿಡ್ರಿ, ಬರ್ಕೊಂಡ್ಬಿಡ್ರಿ. ನಾನು ಪಾಯಿಂಟ್ಸ್ ನೋಡ್ಬಿಡ್ತೀನಿ. ಅರ್ಥ ಆಯ್ತಿದ್ದೀರಾ? ಇವೆರಡು ಪಾಯಿಂಟ್ಸ್ ಮೊದಲ ಇನ್ಇಕ್ವಾಲಿಟಿ ಸಂಬಂಧಪಟ್ಟಂಗೆ ಬರ್ತದೆ. 0,20 60,0 ಲೈಸ್ ಆನ್ y and x axis ರೆಸ್ಪೆಕ್ಟಿವ್ಲಿ ಅಂತ ಬರೀರಿ. ಆಯ್ತಾ? ಈಗ ಇದಕ್ಕೆ ನೋಡಿ, ಟೆಸ್ಟಿಂಗ್ ಪಾಯಿಂಟ್ 0 0 ತಗೋಬೋದಲ್ವಾ? ಅಲ್ಲಿಗೆ 0 + 0 ಕೊಟ್ರೆ 0 less than 60 which is true. 60. ಹೌದಲ್ಲ? Half plane region contains 0, 0. ಸೊ ಆಫ್ ಪ್ಲೇನ್ ಓಕೆ ನಮ್ಮ 0 0 ಕಡೆನೇ ಇರುತ್ತೆ, ಅಂದ್ರೆ ಆರಿಜಿನ್ ಕಡೆನೇ ಇರುತ್ತೆ, ಸಮಸ್ಯೆ ಏನಿಲ್ಲ. ಇಷ್ಟು ನಿಮ್ದು ಮೊದಲನೇ ಇನ್ಇಕ್ವಾಲಿಟಿ ಕಂಪ್ಲೀಟ್ ಆಗುತ್ತೆ. ಸೊ ಎರಡನೇ ಇನ್ಇಕ್ವಾಲಿಟಿ ನೋಡೋಣ. ಅಂದ್ರೆ ಎರಡನೇ ಇಕ್ವೇಷನ್ ಕನ್ಸಿಡರ್ ಮಾಡೋಣ. x + y = 10. ಇಲ್ಲಿ ಕೂಡ ಹಂಗೆ ಬರ್ದ್ಬಿಡೋಣ. put x = 0, so we get y = 10. ಆಮೇಲೆ put y = 0, ಅಲ್ಲಿಗೆ y 0 ಹಾಕಿದ್ರೆ x ಆಗುತ್ತೆ 10 ಆಗುತ್ತೆ. ನಮ್ಮ ಪಾಯಿಂಟ್ಸ್ ಏನ್ ಬರ್ತಾವ ಹಾಗಾದ್ರೆ? the point 0,10, 10,0 0,10 and 10,0 10,0 lies on lies on 0,10 ಬರುತ್ತಲ್ಲ ಫಸ್ಟ್ y and y axis, x axis x axis. ಅಲ್ವಾ? ರೆಸ್ಪೆಕ್ಟಿವ್ ಇದು y ಆಕ್ಸಿಸ್ ಮೇಲೆ, ಇದು x ಆಕ್ಸಿಸ್ ಮೇಲೆ. ಬರೋದ್ರಾ? Yes, sir. ಟೆಸ್ಟಿಂಗ್ ಪಾಯಿಂಟ್ ಇದಕ್ಕೂ 0 0ನೇ. 0 0 ಹಾಕ್ಬಿಟ್ರೆ ಟೆಸ್ಟಿಂಗ್ ಪಾಯಿಂಟ್ ಏನಾಗುತ್ತೆ ನೋಡಿ? 0 greater than 10 is false ಅಥವಾ ನಾಟ್ ಟ್ರೂ. ಅಂದ್ರೆ ಅರ್ಥ ಏನು? ಆಫ್ Plane region does not contain our point, our testing point ಅಂತ ಅರ್ಥ. ಓಕೆನಾ? ಮೊದಲನೇ ಇನ್ಇಕ್ವಾಲಿಟಿಗೆ ಸ್ಯಾಟಿಸ್ಫೈ ಮಾಡುತ್ತೆ, ಎರಡನೇ ಇನ್ಇಕ್ವಾಲಿಟಿಗೆ ಸ್ಯಾಟಿಸ್ಫೈ ಮಾಡಲ್ಲ. ಅಂದ್ರೆ ಒಂದು ಅವೇ ಫ್ರಮ್ ದ ಆರಿಜಿನ್ ಟುವರ್ಡ್ಸ್ ಆರಿಜಿನ್ ಅಷ್ಟೇ. ಇನ್ನೊಂದು ಐತಲ್ವಾ ಲಾಸ್ಟ್ ನೋಡೋಣ. x = y. ಕನ್ಸಿಡರ್ x = y ಅಂದ್ರೆ x ಏನೇನ್ ಬರ್ತದೆ ಅಷ್ಟೇ y ಬರುತ್ತೆ. ಇಟ್ ಇಸ್ ಎ ಸ್ಟ್ರೈಟ್ ಲೈನ್ ಪಾಸಿಂಗ್ ಥ್ರೂ ಆರಿಜಿನ್. ಗೊತ್ತಿದೆ ನಮಗೆ ಅದು. ಓಕೆ, x y ಹಾಕೋಣ. ಸೊ x 10 ಹಾಕಿದ್ರೆ y 10, ಸೊ 20 ಹಾಕಿದ್ರೆ 20. ಇವೆಲ್ಲ ನಾವು ಮಾರ್ಕ್ ಮಾಡಲ್ಲ ಗ್ರಾಫ್ ಮೇಲೆ, ಜಸ್ಟ್ ನಮ್ಗೆ ಓಕೆನಾ? 40ಗೆ 40 ಬರ್ತದೆ. ಸರಿನಾ? Yes, sir. x ಲೆಸ್ ದನ್ ಈಕ್ವಲ್ ಟು y ತಾನೇ ಕೊಟ್ಟಿರೋದು. Yes, sir. ಟೆಸ್ಟಿಂಗ್ ಪಾಯಿಂಟ್ ಯಾವ್ದು ತಗೊಂತೀರಿ ಹೇಳ್ರಿ ಈಗ? 10,0. ಯಾವ್ದಾದ್ರು ಒಂದು ಪಾಯಿಂಟ್ y ಆಕ್ಸಿಸ್ ಮೇಲೆ ಇರೋದು ಇಲ್ಲ x ಆಕ್ಸಿಸ್ ಮೇಲೆ ಇರೋ ಪಾಯಿಂಟ್ ತಗೊಳ್ರಿ, ಚೆಕ್ ಮಾಡ್ರಿ. ನಾನು x ಆಕ್ಸಿಸ್ ಮೇಲೆ ತಗೊಂತೀನಿ. ಓಕೆನಾ? 10,0 ತಗೊಳ್ಳೋಣ. ಸೊ ಈಗ x ಅಂದ್ರೆ 10 ಅಂದ್ರೆ 0 ನೋಡಿ ಸ್ಯಾಟಿಸ್ಫೈ ಮಾಡುತ್ತಾ ನಿಮ್ ಪಾಯಿಂಟ್ ನ? ಇದು ಚೆಕ್ ಮಾಡಿ. ಸೊ 10 Less than 0. 10 less than 0 which is false. Which is false. ಅಂದ್ರೆ ಅರ್ಥ ಏನು ನಿಮ್ ಗ್ರಾಫ್ ಅಲ್ಲಿ? ಹಾಫ್ ಪ್ಲೇನ್ ರೀಜನ್ does not contain, ಏನ್ ಹೇಳ್ರಿ? does not contain our testing point, which is our testing point 10,0. ಕರೆಕ್ಟ್ ಇದೆಯಾ? Yes, sir. ಸೊ ನಮ್ಮ ಟೆಸ್ಟಿಂಗ್ ಪಾಯಿಂಟ್ ಅನ್ನ ಟೆಸ್ಟಿಂಗ್ ಪಾಯಿಂಟ್ ಕಡೆ ಇರಬಾರ್ದು, ನಮ್ದು ಹಾಫ್ ಪ್ಲೇನ್ ರೀಜನ್ ಆ ಕಡೆಯಿಂದ ದೂರ ಇರಬೇಕು. ಅರ್ಥ ಆಯ್ತಾ? ಅರುಣ್ ಕುಮಾರ್, ಹರೀಶ್, ಧನುಶ್ರೀ, Yes, sir. ಭೂಮಿಕಾ, ಎಷ್ಟು ನಿಮ್ದು ಸೈಡ್ ವರ್ಕ್ ಅಂದ್ರೆ ನೀವೇನ್ ಮಾಡ್ತಿರಲ್ಲ ಇಷ್ಟು. ಇನ್ನು ಉಳಿದಿದ್ದು ಗ್ರಾಫ್ ಅನ್ನ ಹಾಕ್ಬೇಕು, ಕಾರ್ನರ್ ಪಾಯಿಂಟ್ ಕಂಡುಹಿಡಿಬೇಕು. ಸೊ ಅದೆಲ್ಲ ನೀವು ವರ್ಕ್ ಅನ್ನ ಮಾಡಬೇಕು. ಅರ್ಥ ಆಯ್ತಾ? Yes, sir. ನೋಡ್ರಿ, ನೀವು ಗ್ರಾಫ್ ಡ್ರಾ ಮಾಡಿದ್ಮೇಲೆ ನಿಮ್ಮ ಕಾರ್ನರ್ ಪಾಯಿಂಟ್ ಬರುತ್ತೆ, ಬರ್ಕೊಳ್ರಿ. ಆಮೇಲೆ ಗ್ರಾಫ್ ಅನ್ನ ಹಾಕಿ z = ಏನ್ ಕೊಟ್ಟಾರೆ? 3x + 9y. ಓಕೆ, ಸೊ ನಿಮ್ಮ ಕಾರ್ನರ್ ಪಾಯಿಂಟ್ಸ್ ಏನ್ ಬರ್ಬೇಕು ಅಂತ ಹೇಳ್ಬಿಡ್ತೀನಿ ನೋಡ್ರಿ. 0,10 5,5 ಬರ್ಕೊಳ್ರಿ. ಆಮೇಲೆ ನೀವು ಮಾಡ್ರಿ 15,15 ಬರುತ್ತೆ. ಆಮೇಲೆ 0,20 ಬರುತ್ತೆ. ಇದೆಲ್ಲ ಗ್ರಾಫ್ ಡ್ರಾ ಮಾಡಿ ಆದ್ಮೇಲೆ ಹರೀಶ್ ಕುಮಾರ್, ಸೊ 0,10 x 0 y 10 ಹಾಕ್ಬೇಕು.
ಆವಾಗ ನಮಗೆ Z ವ್ಯಾಲ್ಯೂ ಏನ್ ಬರುತ್ತೆ 90 ಬರುತ್ತೆ. 90. ಇಲ್ಲಿ 60 ಬರುತ್ತೆ. 15 ಅಂತ ಇದೆಯಲ್ಲ ಅದು 180 ಬರುತ್ತೆ. 0,20 ಅಂದ್ರೆ 920 ಅಂದ್ರೆ ಅದು 180 ಬರುತ್ತೆ. ಸೊ ಮ್ಯಾಕ್ಸಿಮೈಸ್ ಅಂಡ್ ಮಿನಿಮೈಸ್ ಅಂತ ಕೇಳಿದ್ದಾರೆ. ಸೊ ಅಲ್ಲಿಗೆ ಮಿನಿಮಮ್ 1 ಪಾಯಿಂಟ್ ಅಲ್ಲಿ ಇದೆ. ಸೊ ಮ್ಯಾಕ್ಸಿಮಮ್ 2 ಪಾಯಿಂಟ್ ಅಲ್ಲಿ ಇದೆ. ಓಕೆನಾ? ನೀವೇನ್ ಮಾಡ್ಬೇಕು ಗೊತ್ತಾ ಈಗ ನೀವು ಮಾಡ್ಬೇಕಾಗಿರೋ ಕೆಲಸ 10 ನಿಮಿಷದ ಕೆಲಸ. ಆಮೇಲೆ ಕ್ಲಾಸ್ ಎಲ್ಲ ಮುಗಿದು ಎಲ್ಲ ಆಗ್ತದಲ್ಲ ಗ್ರಾಫ್ ಶೀಟ್ ತಗೊಳ್ರಿ. ಇನ್ನೊಂದ್ಸರಿ ಇಂಡಿಪೆಂಡೆಂಟ್ ಆಗಿ ಯಾರು ನೋಡ್ತಿರೋದಂಗೆ ಸ್ವಂತ ಮಾಡ್ರಿ. ಕಾನ್ಫಿಡೆನ್ಸ್ ಇರ್ಲಿಲ್ಲ ಅಂದ್ರೆ ಸರ್ ನಾನು ಇದನ್ನ ಮಾಡ್ತೀನಿ ಗ್ರಾಫ್ ಪರ್ಫೆಕ್ಟ್ ಇದೆ ಅಂತಂದ್ರೆ ಮಾಡಿದೀನಿ ಸರ್ ನಾನು ಅಂದ್ರೆ ಬೇಕಾಗಿಲ್ಲ. ಇಲ್ಲ ಅಂದ್ರೆ ಡೂ ಇಟ್ ನೀಟ್ಲಿ ನೋ ಗ್ರಾಫ್. ಓಕೆನಾ? Yes, sir. ವರುಣ್ ಕುಮಾರ್ ಮ್ಯಾಕ್ಸಿಮಮ್ ಎಷ್ಟು ಪಾಯಿಂಟ್ ಅಲ್ಲಿ 1 ಪಾಯಿಂಟ್ ಅಲ್ಲಿ ಮಿನಿಮಮ್ ಮ್ಯಾಕ್ಸಿಮಮ್ 2 ಪಾಯಿಂಟ್ ಅಲ್ಲಿ ಮಿನಿಮಮ್ 1 ಪಾಯಿಂಟ್ ಅಲ್ಲಿ ಬರ್ಕೊಂಡ್ಯಾ? Yes, sir. Yes, sir. 1, 2, 3, 4. There are 4 corner points. Get on the graph sheet. ಓಕೆನಾ? ನನಗೆ ಹೇಳ್ರಿ ಈಗ ಪಾರ್ಟ್ ಎ ನಿನ್ನೆ ಮಾಡಿದ್ವಲ್ಲ ಎಷ್ಟು ಮಾಡಿದ್ವಿ? ಪಾರ್ಟ್ ಎ 6 ಕ್ವಶನ್ ಅನ್ಸುತ್ತಲ್ಲ? Yes, sir. ಪಾರ್ಟ್ ಬಿ 7, sir. 7 ಕ್ವಶನ್. ಪಾರ್ಟ್ ಬಿ 7 ಕ್ವಶನ್ Yes, sir. ನಿನ್ನೆ ಮಾಡಿದ್ದು. Yes, sir. ಓಕೆ. ಆಮೇಲೆ ಪಾರ್ಟ್ ಸಿ 3 questions, sir. ಓಕೆ 3 ಕ್ವಶನ್ಸ್ ಇವತ್ತು ಮಾಡಿದ್ವಲ್ಲ. ಪಾರ್ಟ್ ಡಿ 5 ಮಾರ್ಕ್ಸ್ ಇಂದು 1, 2, 3 ಅನ್ಸುತ್ತಲ್ವಾ? 3. Yes, sir. 3. ಓಕೆ 15. ಆಮೇಲೆ ಪಾರ್ಟ್ ಇ 10. ಪಾರ್ಟ್ ಇ 10. ಟೋಟಲ್ ಎಷ್ಟಾಯ್ತು ನೋಡ್ರಿ? 29, 39, 40, 41, 42, 44, 44 plus 10 54 ಮಾರ್ಕ್ಸ್. ಓಕೆನಾ? ಇದು 2018 ಮಾರ್ಚ್ ಇಲ್ಲಿಗೆ ಕಂಪ್ಲೀಟ್ ಆಯ್ತು. ಇಷ್ಟು. ಓಕೆ ಇನ್ನೊಂದು ಕ್ಲಾಸ್ ಅಲ್ಲಿ ನೋಡೋಣ. ಇನ್ನೊಂದು ಕ್ಲಾಸ್ ಅಲ್ಲಿ ಓಕೆ ಅದಕ್ಕೆ ಮುಂಚೆ ಚೆಕ್ ಮಾಡ್ತೀನಿ ನೋಡ್ರಿ. 54 ಮಾರ್ಕ್ಸ್ ನೋಟ್ ಮಾಡ್ಕೊಡ್ರಿ. ಸ್ಕ್ರೀನಿಗೆ ಬರ್ತೀನಿ ಎಷ್ಟು ಜನ ಇದಾರೆ ಅಂತ. ಓಕೆ 12 ಜನ ಇದಾರೆ. ಮಾಡ್ತೀರಾ? ಎಲ್ಲ ಅಪ್ಡೇಟ್ ಮಾಡ್ತೀರಾ ನೋಟ್ಬುಕ್ಕಿಗೆ? Yes, sir. ಗ್ರಾಫ್ ಶೀಟ್ ಅನ್ನು ಮಾಡ್ಬೇಕು, ಸ್ವಂತ ಮಾಡ್ಬೇಕು. ಸೊ ಭೂಮಿಕಾ KR, ಹರೀಶ್, ರಿಯಾನಾ ಬಾನು, ಧನುಷ್ ಮಾತಾಡ್ತಾರೆ. ದರ್ಶಿನಿ ಜೆ ಬರ್ಕಂಡ್ರಾ? ಸಹನಾ BM, ಅಂಕಿತಾ BR, ದಿವ್ಯಾ KR. Yes, sir. Yes, sir. ಓಕೆ. ಸೊ ನೆಕ್ಸ್ಟ್ ನಾವು ಇನ್ನೊಂದು ಕ್ವಶನ್ ಪೇಪರ್ ಅನ್ನ ನೆಕ್ಸ್ಟ್ ಕ್ಲಾಸ್ ಕನ್ಸಿಡರ್ ಮಾಡ್ತೀನಿ. ನಿನ್ನೆ ನಾನು ವರ್ಕ್ ಕೊಟ್ಟಿದ್ದೆ, 2 ಪ್ರಾಬ್ಲಮ್ಸ್ ಕೊಟ್ಟಿದ್ದೆ. ಯಾರು? ಸರ್ವಮಂಗಳ ಒಬ್ಬರೇ ಮಾಡ್ಯಾರ. ಅದು ಒಂದು ಪ್ರಾಬ್ಲಮ್ ಮಾಡ್ಯಾರ. ಸೊ ನೀವೇನು ಮಾಡಲ್ಲಲ್ವಾ? ಸೊ ನಾವೇನು ಮಾಡಲ್ಲ ಬಿಡ್ರಿ. ಸೊ ನಾವೇನ್ ಕ್ಲಾಸ್ ತಗೊಂತೀವಿ ಮುಗಿತಲ್ಲ ಕ್ಲಾಸ್ ಮುಗಿಸ್ತೀನಿ ಅಷ್ಟೇ. ಸೊ ನಾನು ಏನು ಕ್ಲಾಸ್ ಟೆಸ್ಟ್ ಏನು ಕೊಡಕ್ ಹೋಗಲ್ಲ. ಸೊ ನೀವೇನ್ ಮಾಡ್ತೀರೋ ಅದನ್ನ ನೀವು ಮಾಡ್ಕೊಡ್ರಿ ಅಷ್ಟೇ. ಓಕೆನಾ? ನೆಕ್ಸ್ಟ್ ಕ್ಲಾಸ್ ಕಂಟಿನ್ಯೂ ಮಾಡೋಣ. ದಟ್ ವಾಸ್ ಎಂಡ್ ಟುಡೇಸ್ ಕ್ಲಾಸ್. ಅಪ್ಡೇಟ್ ಮಾಡ್ರಿ ಇದನ್ನ. ಮಾಡ್ತೀರಾ? Yes, sir. ಇದನ್ನಾದ್ರೂ ಅಪ್ಡೇಟ್ ಮಾಡ್ರಿ. ಇನ್ನೊಂದ್ಸರಿ ರಿವಿಷನ್ ಮಾಡ್ರಿ. ಸಪರೇಟ್ ನೋಟ್ಬುಕ್ ಅಲ್ಲಿ ಬರೀಬೇಕು ಅಥವಾ ಸಪರೇಟ್ ಕ್ವಶನ್ ಪೇಪರ್ಸ್ ಎಲ್ಲ ಸಪರೇಟ್ ಆಗಿರ್ಬೇಕು. 2018 ಕಂಪ್ಲೀಟ್ ಆಯ್ತು. ಇನ್ನೊಂದು ಸೆಷನ್ ಅಲ್ಲಿ ಇನ್ನೊಂದು ಕ್ವಶನ್ ಪೇಪರ್ ಕನ್ಸಿಡರ್ ಮಾಡೋಣ. ಓಕೆನಾ? ದಟ್ ವಾಸ್ ಎಂಡ್ ಟುಡೇಸ್ ಕ್ಲಾಸ್. ಓಕೆ.